ಮೊದಲನೇದಾಗಿ ಜನ್ಮ ನೀಡಿದ ತಂದೆ ತಾಯಿಗಳನ್ನು ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ಕರ್ಮ ಅಜ್ಞಾನಗಳ ಭಾರದಿಂದ ಜೀವನ ಅಧೋಪತನಕ್ಕೆ ಸಾಗ್ತಾ ಇತ್ತು ಅಂತ ಸಮಯದಲ್ಲಿ ಬಂದಂತಹ ಪರಮಗುರು ಪಿತಾಮಹ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದ ಪದ್ಮಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಮಹಾವತಾರ್ ಫೌಂಡೇಶನ್ ಆಯೋಜಕರು, ನಿರ್ವಾಹಕರು, ಸಂಸ್ಥಾಪಕರು ಮತ್ತು ಯೂಟ್ಯೂಬ್ನಲ್ಲಿ ಬಂದಂತಹ, ಕ್ಷಮೆ ಇರಲಿ, ಜೂಮ್ನಲ್ಲಿ ಬಂದಂತಹ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಶತಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಮೇಡಮ್ ಅವರು ತುಂಬಾ ಅದ್ಭುತವಾದಂತಹ ಗುರುವಿನ ಮಹತ್ವವನ್ನ ಸಾರ್ತಕ್ಕಂತಹ ಆ ಗೀತೆ ಇದು. ಎಷ್ಟೇ ಕಾಲ ಆದ್ರೂ ಕೂಡ, ಎಷ್ಟೇ ಯುಗಗಳ ಕಳೆದ್ರೂ ಕೂಡ ಗುರುವಿನ ಮಹತ್ವವನ್ನ ಸಾರ್ತಕ್ಕಂತಹ ಅದ್ಭುತವಾದಂತ, ನಾವು ಸಣ್ಣವರಿರುವಾಗ ಮನೆ ಮುಂದೆ ತಂಬೂರಿಯನ್ನು ಹಿಡ್ಕೊಂಡು, ಥ್ಯಾಂಕ್ ಯು ಸರ್, ಇದು ತಂಬೂರಿಯನ್ನು ಹಿಡ್ಕೊಂಡು ಹಾಡ್ತಾ ಬರ್ತಿದ್ರು. ಸಂತರು ಬರ್ತಾ ಇದ್ರು. ಆವಾಗ ನಾನು ಕೇಳಿದ್ದೆ ಈ ಹಾಡನ್ನ. ಆಮೇಲೆಲ್ಲ ಮತ್ತೆ ಸಾಕಷ್ಟು ಸಲ ಕೇಳ್ತೀವಿ ಅದನ್ನ. ಆದ್ರೂ ಕೂಡ ಅದು ಮತ್ತೆ 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 ನಾವು PSSM ಸೊಸೈಟಿಗೆ ಬಂದಾದ ಮೇಲೆ ಅದು ಗುರುವಿನ ಒಂದು ಮಹತ್ವ ಎಷ್ಟು, ಗುರು ಅಂದ್ರೆ ಯಾರು, ನಾವೆಲ್ಲ ಮೇಡಮ್ ಹೇಳಿದ್ರು ಏನೆಲ್ಲ ಮಾಡಿದ್ರು, ನೀನು ಶಾಸ್ತ್ರ ಓದಿದ್ರೇನು, ನೀ ಜಪಮಣಿ ಎನ್ಸಿದ್ರೇನು, ಮತ್ತೆ ಮತ್ತೆ ಬೂದಿಲಿ ಹೊರಳಾಡೋದಂದ್ರೆ ಏನ್ ಗೊತ್ತಾ, ಮತ್ತೆ ಮತ್ತೆ ಸತ್ತು ಹುಟ್ಟೋದು, ಜನನ ಮರಣ ಚಕ್ರದಲ್ಲಿ ಸಿಕ್ಕೊಳ್ಳೋದು, ಮತ್ತೆ ಹೋಗಿ ಅಲ್ಲಿ ಬೂದಿಯಲ್ಲಿ ಉಳ್ಳಾಡ್ ಬಂದಿ, ಮತ್ತೆ ಇಲ್ಲಿ ತಾಯಿ ಗರ್ಭದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದ್ರೆ ಒಂದು ಸಲ ಸತ್ ಮೇಲೆ ಮತ್ತೆ ಹುಟ್ಟಿ ತಾಯಿ ಗರ್ಭದಲ್ಲಿ 9 ತಿಂಗಳ ಆ ಕತ್ತಲೆಯಲ್ಲಿ ಅಜ್ಞಾತವಾಸವನ್ನ ಕಳೀಬೇಕಲ್ಲ, ಅದು ಜನನ ಮರಣ ಚಕ್ರ ಅಂತ ಶಂಕರಾಚಾರ್ಯರು ಅದನ್ನು ಸಾರಿ ಹೇಳಿದ್ರು. ಇದು ಕೂಡ ಎಷ್ಟು ಅದ್ಭುತವಾದಂತಹ ಗೀತೆ. ಆದ್ರೆ ಮನುಷ್ಯ ಸಹಜ ಸ್ವಭಾವ ಏನಂದ್ರೆ, ಯಾವುದೇ ಗುರು ನಮಗೆ ಒಂದು ಒಳ್ಳೆ ದಾರಿಯನ್ನು ತೋರಿದಂತ ಗುರುವನ್ನ, ಯಾಕಂದ್ರೆ ನಮ್ಮ ದೇಶನೇ ಒಂದು ಆಧ್ಯಾತ್ಮಿಕತೆಯ ಪೂಜನೀಯ ಭಾವನೆಯನ್ನು ಹೊಂದಿದಂತ ದೇಶ. ನಮ್ಗೆ ಯಾರೇ ಏನೇ ಒಂದು ಸಣ್ಣ ಒಂದು ಮಾರ್ಗ ತೋರಿಸ್ಬಿಟ್ರು ನಾವೇನ್ ಮಾಡ್ತೀವಿ, ಅವರಿಗೆ ಕೃತಜ್ಞರಾಗಿರ್ಲಿಕ್ಕೆ ವಿಭೂತಿ ಕುಂಕುಮ ಹಚ್ತೀವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಮೇಡಮ್, ನಾನು ಬಾಗಲಕೋಟೆ ಒಳಲ್ಲ, ಗಂಗಾವತಿ ನಮ್ಮೂರು. ಹಾಗಾಗಿ ಒಂದು ಸಣ್ಣ ಬದಲಾವಣೆ ಅಷ್ಟೇ, ಚಿಕ್ಕ ಕರೆಕ್ಷನ್ ಅನ್ಬೋದು, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅದು ಬಾಗಲಕೋಟೆ ನಮ್ಮ ಹತ್ತಿರದ ಪಕ್ಕದ ಜಿಲ್ಲೆನೆ, ಅದೇನ್ ದೂರ ಇಲ್ಲ. ಅಂತಹ ಗುರು ಇಡೀ ಪ್ರಪಂಚಕ್ಕೆ ಧ್ಯಾನವನ್ನ ಕಲಿಸಿದಂತಹ ಆ ಪರಮ ಗುರು, ಅವರು ಧ್ಯಾನವನ್ನ ಭೂಮಂಡಲಕ್ಕೆಲ್ಲ ತಿರುಗಾಡಿ ಉಚಿತವಾಗಿ, ಅವರ ಜೇಬಲ್ಲಿ 1 ರೂಪಾಯಿ ಇರ್ತಿರ್ಲಿಲ್ಲ, ಅವರ ಬೆರಳಲ್ಲಿ ಉಂಗುರಗಳಿಲ್ಲ, ಕೊರಳಲ್ಲಿ ಚೈನ್ ಇಲ್ಲ, ಮತ್ತೆ ಅವ್ರಿಗೆ ಅವ್ರ ಹೆಸರಿನ ಮೇಲೆ ಅಕೌಂಟ್ಸ್ ಆಗ್ಲಿ ಆಸ್ತಿಗಳಾಗ್ಲಿ ಏನೂ ಇಲ್ಲದಂತಹ ಮಹಾನ್ ಬೈರಾಗಿ ಅಂತ ಕರಿಬಹುದು ಅವ್ರನ್ನ. ಅಂತಹ ಬೈರಾಗಿ ಎಂತಹ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ, ಮಹಾಭಾರತದ ಒಳಗಡೆ ಒಂದು ಕತೆ ಬರುತ್ತ್ರಿ, ತಾವ್ ಕೇಳಿದಿರೋ ಗೊತ್ತಿಲ್ಲ ನನಗದು. ಮಹಾಭಾರತದ ಯುದ್ಧ ನಡೀತಾ ಇರುತ್ತೆ. ನಡಿಬೇಕಾದ್ರೆ ಅಲ್ಲಿ ಒಬ್ರು ಬರ್ತಾರೆ, ಅವ್ರ ಹೆಸರು ಮರ್ತ್ಬಿಟ್ಟಿನಿ, ನಾನು ನೆನಪಿಲ್ಲ ಅಷ್ಟೊಂದು. ನಾನು ಈ ಯುದ್ಧವನ್ನ ನೋಡ್ಬೇಕು ನಾನು ಅಂತ ಬರ್ತಾರ. ಇಲ್ಲ ಇಲ್ಲ, ಇಲ್ಲಿ ಯುದ್ಧ ನೋಡಕ್ ಆಗಂಗಿಲ್ಲ ನಿನಗೆ, ನೀನು ಇಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಬರುತ್ತಲ್ಲ, ಆ ಗುಡ್ಡದ ಮೇಲೆ ಹತ್ತಿ ಕುತ್ಕೋ, ಅವಾಗ ಅಲ್ಲಿಂದ ನೀನ್ ನೋಡ್ಬೋದಂತ ಹೇಳ್ತಾರ. 18 ದಿನಗಳ ಕಾಲ ಆ ಕುರುಕ್ಷೇತ್ರ ಯುದ್ಧ ನಡೀತೈತ್ರಿ, ತಮ್ಗೆಲ್ಲ ಗೊತ್ತಿದ್ದು. ಆ ಯುದ್ಧ ನಡೆದಾದ್ಮೇಲೆ ಅವ್ರು ಕೆಳಗ್ ಬರ್ತಾರಂತ, ಕೇಳ್ತಾರಂತೆ, ಏನ್ ನೋಡ್ದೆಪ್ಪ ನೀನು, ಈ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಲ್ಲ, ಇಲ್ಲಿ ನೀನ್ ಏನ್ ನೋಡ್ದಿ? ಬರ್ಬಾರಿಕ್. ಓಕೆ, ಥ್ಯಾಂಕ್ ಯು ಸರ್. ಅವಾಗ ಆತನ್ ಕೇಳ್ತಾರಂತೆ, ಆತ ಏನ್ ಹೇಳಿದ್ನಂದ್ರೆ, ನಾನು ಕೂಡ ಅದನ್ನ ನೋಟ್ ಮಾಡ್ಕೋತೀನಿ ಸರ್, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು, ಈ ಹೆಸರು ಮತ್ತೆ ಈ ಕತೆ. ಇದು ನಮ್ಮ PSSM ಗೆ ಬಹಳ ರಿಲೇಟೆಡ್ ಇರ್ತಕ್ಕಂಥ ಕತೆ. ನಾನಂತೂ ಪ್ರತಿ ಸಲ ಹೇಳ್ತಾ ಇರ್ತೀನಿ ಇದನ್ನ. ಅವ್ರು ಹೇಳ್ತಾರಂತೆ, ನನಗೆ ಏನು ಕಾಣಿಸ್ಲಿಲ್ಲಪ್ಪ ಈ ಕುರುಕ್ಷೇತ್ರ ರಣರಂಗದೊಳಗ, ನನಗೇನು ಕಾಣ್ಲೇ ಇಲ್ಲ. ಕಂಡಿದ್ದು ಒಂದೇ, ಏನಂದ್ರೆ ಶ್ರೀಕೃಷ್ಣನ ಸುದರ್ಶನ ಚಕ್ರ ಇಡೀ ಯುದ್ಧ ಭೂಮಿಯ ತುಂಬಾ ಓಡಾಡಿ ವಧೆ ಮಾಡ್ತಾ ಇತ್ತು ನೋಡ್ರಿ. ನೆನ್ಪಿರ್ಲಿ ನಮಗ, ಶ್ರೀಕೃಷ್ಣ ತನ್ನ ಅಷ್ಟು ಸೈನ್ಯವನ್ನ ಯಾರಿಗ್ ಕೊಟ್ರು? ದುರ್ಯೋಧನನಿಗೆ ಕೊಟ್ರು. ಯಾಕಂದ್ರೆ ಅದಕ್ಕೊಂದ್ ಕತೆ ನಾವು ನೋಡಿವಿ, ಮೊನ್ನೆ ಲಾಕ್ಡೌನ್ ಅಲ್ಲಿ ಮಹಾಭಾರತ ಕತೆ ಹಾಕಿದ್ರು. ಆತ ಮೊದ್ಲೇ ಬಂದಿರ್ತಾನ,
ಆತ ತಲೆ ಪಾದದ ಕೆಳಗೆ ನಾನೇ ಕೊಡ್ಬೇಕು ಇತ್ತಗ ಅಂತ ಹೇಳಿ ತಲೆ ಕಡೆ ಕೊಡ್ತಾನ. ಬಟ್ ಅರ್ಜುನ ಬಂದತ ಆತನ ಪಾದದ ಹತ್ರ ಅಂದ್ರೆ ಮಲ್ಕೊಂಡಾಗ ಎದ್ದ ತಕ್ಷಣ ಕಣ್ಣಿಗೆ ಬೀಳೋ ತರ ಕುತ್ಕೊಂಡಿದ್ದ. ಇದು ಇಂಪಾರ್ಟೆಂಟ್. ಆತನ ನೋಡಿದ ತಕ್ಷಣ ಕಣ್ಬಿಟ್ಟಿದ್ದು ಅರ್ಜುನ. ಆವಾಗ ಆತ ಮತ್ತೆ ಜಗಳ ತೆಗಿತಾನಲ್ಲೇ ದುರ್ಯೋಧನ. ಮೊದ್ಲು ಬಂದಿದ್ ನಾನು, ನೀನ್ ಅತಿಗೆ ಹೆಂಗ್ ಮಾತ್ ಕೊಡ್ತೀಯ, ನನ್ಗ್ ಕೊಡ್ಬೇಕಂದಾಗ, ಸರಿಪ್ಪ ನಿನ್ಗೇನ್ ಕೇಳ್ಬೇಕಂದಾಗ, ನನ್ ಅಷ್ಟು ಸೈನ್ಯ ಐತೆ ಮತ್ ನಾನಿದ್ದೀನಿ ಅಂತ. ಇವನೇನಪ್ಪ ಇವನೇನಿಲ್ಲ ಕತೆ, ನನ್ಗ ಅಷ್ಟು ಸೈನ್ಯ ಬೇಕು. ಯಾಕಂದ್ರೆ ಬಹಿರಂಗದ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನ ನಂಬಿದಂತಹ ಅಜ್ಞಾನಿ ಆಗಿದ್ದ ದುರ್ಯೋಧನ. ಅದಕ್ಕಾಗಿ ಆತನ ಗಜಪಡೆ, ಕುದುರೆ, ಆಡು ಏನೆಲ್ಲ ಇತ್ತು ಸೈನ್ಯ, ಎಲ್ಲಾ ಸೈನ್ಯವನ್ನ ತಗೊಂಡ್ಬಿಟ್ಟ. ಅರ್ಜುನನ ಹತ್ರ ಬರ್ಬೇಕಾದ್ರೆ ಏನ್ ಹೇಳ್ದ ಕೃಷ್ಣ ಅಂದ್ರೆ, ನೋಡಪ್ಪ ನಾನು ಯಾವುದೇ ಆಯುಧ ಹಿಡಿಯಂಗಿಲ್ಲ, ಮತ್ ನಾ ಯುದ್ಧ ಮಾಡಂಗಿಲ್ಲ, ನಿನ್ನ ಸಾರಥಿಯಾಗಿರ್ತೀನಿ ಅಷ್ಟೇ, ಅಷ್ಟೇ ಸಾಕು ಪರಮಾತ್ಮ ಅಂತ ಕರ್ಕೊಂಡು ಹೋದ. ಯುದ್ಧ ಮಾಡಂಗಿಲ್ಲ, ಆಯುಧ ಹಿಡಿಯಂಗಿಲ್ಲ, ಆದ್ರೂ ಕೂಡ ಹೆಂಗೆ ವಧೆ ಮಾಡ್ತಂದ್ರೆ, ನಮ್ಮ PSSM ಮೂವ್ಮೆಂಟಿನ ಪತ್ರಿಜಿಯವರು ಹಾಗೇನೆ ಬೈರಾಗಿ ಅಂತ ಒಂದು ಶಬ್ದ ಹೇಳಿದ್ನಲ್ಲ, ಆ ಬೈರಾಗಿ ಆಗಿದ್ರು ಕೂಡ ಇಡೀ ಮೂವ್ಮೆಂಟ್ ನ ಪ್ರತಿ ಒಂದು ಚಲನ ವಲನ, ಪ್ರತಿಯೊಂದು ಕಾರ್ಯಕ್ರಮ, ಮಹಾಯಜ್ಞಗಳು, ಯಾಗಗಳು, ಧ್ಯಾನ ಮಹಾಚಕ್ರಗಳು ಎಲ್ಲವನ್ನ ನಡೆಸಿದ್ದು ಪಿತಾಮಹ ಪತ್ರಿಜಿಯವರೇ. ಯಾಕಂದ್ರೆ ಅವರು ಈ ಭೂಮಿಗೆ ಬರ್ಬೇಕಂದ್ರೆ ಸುಮ್ನೆ ಬಂದಿಲ್ರಿ. ವಿಶ್ವ ಪ್ರಣಾಳಿಕೆಯ ಜೊತೆಗೆ ತಮ್ಮ ಆತ್ಮ ಪ್ರಣಾಳಿಕೆಯನ್ನ ಬೆಸೆದುಕೊಂಡು ಬಂದವರು. ಎಂತಹ ಪ್ರಣಾಳಿಕೆ? ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಆ 3 ಸಂಕಲ್ಪಗಳನ್ನ ಸಾಕಾರ ಮಾಡ್ಲಿಕ್ಕೆ ಬಂದಂತಹ ಮಹಾನುಭಾವ ಅವರು. ಕಳೆದ 5 ಜನ್ಮಗಳಿಂದ ಅವರು ಧ್ಯಾನ ಪ್ರಚಾರದಲ್ಲೇ ಇದ್ರಂತೆ, ಒಂದ್ ಕಡೆ ಹೇಳಿದಾರೆ ಅವರು. ಅಂತಹ ಮಹಾನುಭಾವ ನಾವೆಲ್ಲ, ನನ್ನದು ಪತ್ರಿಜಿಯವರೊಂದಿಗೆ 11 ವರ್ಷಗಳ ಒಡನಾಟ. ಎಷ್ಟು ಕೃತಜ್ಞತೆ ಅಂದ್ರೆ, ಎಷ್ಟು ಜನ್ಮಗಳು ಹೋದ್ರೂ ಕೂಡ ಆ ಕೃತಜ್ಞತೆಯನ್ನ ಮರೆಯೋದಿಲ್ಲ. ಯಾಕಂದ್ರೆ ನಾವು ಆ ಪಿತಾಮಹರ ಜೊತೆಗೆ ಅವ್ರ ಒಡನಾಟದಲ್ಲಿರ್ಬೇಕು, ಅವ್ರು ಹಾಕಿದ ಮಾರ್ಗದಲ್ಲಿ ಇರ್ಬೇಕು ಅಂತ ಯುಗ ಯುಗಗಳವರೆಗೆ ಅಲ್ಲಿ ಕಾಯ್ದು, ಆ ಹೈಯರ್ ವರ್ಲ್ಡ್ ಅಲ್ಲಿ ನಾವು ಕಾದು ಅವ್ರ ಜೊತೆ ಆ ಸಮಯದಲ್ಲಿ ನಾವು ಭೂಮಿಗೆ ಬಂದಿವ್ರಿ. ಅದಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಆಲದ ಮರದ ತರ ಒಬ್ಬ ಮಾಸ್ಟರ್ ರೆಡಿ ಮಾಡಿದ್ರು. ಯಾರು ಶಿಷ್ಯಂದ್ರಿಲ್ಲ. ಅವರ ಉಚ್ಚಾರ ತಾವು ಕೇಳಿದ್ರಿ, ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್, ಮತ್ತೆ ಕೋ ಕ್ರಿಯೇಟರ್ಸ್ ಅಂತಿದ್ದಾರೆ ಅವರು, ಸಹ ಸೃಷ್ಟಿಕರ್ತರು. ದಿವಿ ನಿಂಚಿ ದಿಗಿವಚ್ಚಿನ ದೇವತುಲಾರ ದಿಗಜಾರ ಕಂಡಿ ಅಂತ ಹೇಳ್ತಾ ಇದ್ರು. ನೀವು ಜಾರಿ ಬಂದಿಲ್ಲ ಇಲ್ಲಿಗೆ, ಏನೋ ಅರ್ಥ ಮರ್ತೆ ಬಂದಿಲ್ಲ. ದಿವಿ ಅಂದ್ರೆ ಸ್ವರ್ಗ, ಆ ದೇವಲೋಕದಿಂದ ಅಂತ ಇಳಿದು ಬಂದವರು ನೀವೆಲ್ಲ. ಯಾತಕ್ಕಾಗಿ ಅಂದ್ರೆ ಈ ಭೂಮಂಡಲದ ಒಳಿತಿಗಾಗಿ, ಭೂಮಂಡಲದ ಉದ್ಧಾರಕ್ಕಾಗಿ. ಇದು ನನ್ಗೆ ಯಾವಾಗ ಗೊತ್ತಾಯ್ತಂದ್ರೆ, ನಾನು 2013ರಲ್ಲಿ, ನಾನು 2000 ಮೇಡಮ್ ಅವ್ರು ಹೇಳಿದಂಗೆ, ನಾನು 2009ರಲ್ಲಿ ನಾನು ಮಗಳ ಒಂದು ತೀವ್ರ ಅನಾರೋಗ್ಯದ ಸಲುವಾಗಿ, ಆಕೆಗೆ ಈಗ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಅಂತ 21x21 ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದ್ವಿ ಗಂಗಾವತಿಯಲ್ಲಿ, ನನ್ನ ಮನೆ ಮೇಲೆ 3rd ಫ್ಲೋರ್ ಅಲ್ಲಿ ಅದನ್ನ ಮಾಡಿದೀವಿ. ಬಹಳಷ್ಟು ಧ್ಯಾನ ಅದ್ಭುತವಾಗಿ ನಡೀತಾ ಇದೆ ಇಲ್ಲಿ. ಅಂತ ಸಮಯದಲ್ಲಿ 2000ರಲ್ಲಿ ಮಗಳು ಹುಡ್ತಾಳೆ. ನಾನೊಬ್ಬ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿ, ಕಳೆದ 30 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ. ಬಹಳ ಒಂದು ದುರಂತಮಯವಾದಂತಹ ಜೀವನ, ಕಣ್ಣೀರೇ ಜೀವನ ಆದಂತಹ ಸಮಯ. 2010ರಲ್ಲಿ, ಸಾರಿ, ನಾನು 10 ವರ್ಷ ಹುಡುಗಿದ್ದಾಗ ನನ್ನ ಊರು ಹನುಮಸಾಗರ. ನಾಳೆ ಒಂದು ಧ್ಯಾನ ಮಹಾಯಜ್ಞ ನಡೀತಾ ಇದೆ ಅಲ್ಲಿ. ಆ ಹನುಮಸಾಗರ ಅಂತಕ್ಕಂಥ ಊರು ನನ್ನ ಹುಟ್ಟೂರು. ಅಲ್ಲಿ ನಾನು 10 ವರ್ಷ ಹುಡುಗಿದ್ದಾಗ ನನ್ನ ಒಳಗಡೆನ ಒಂದು ವಾಯ್ಸ್ ಬರ್ತಾ ಇತ್ತು, ನೀನು ಬಹಳ ದೊಡ್ಡ ಕೆಲಸ ಮಾಡೋದಕ್ಕೆ ಭೂಮಿಗೆ ಬಂದಿದ್ಯಾ, ಅದು ನಿನ್ನಿಂದ ಆಗತ್ತೆ, ಅದಕ್ಕೋಸ್ಕರ ಬಂದಿದ್ಯಾ ಅಂತ ಪದೇ ಪದೇ ಹೇಳ್ತಾ ಇತ್ತು. ಆವಾಗ ನನ್ಗೇನು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾವು ಬೆಳೆದಿದ್ದೆಲ್ಲ ಬಹಳ ಕಟ್ಟುನಿಟ್ಟಿನ ವಾತಾವರಣ, ಬಹಳ ಸ್ಟ್ರಿಕ್ಟ್ ಆಗಿ. ಯಾಕಂದ್ರೆ ಅಪ್ಪ ಏನಂದ್ರೆ, ಅಪ್ಪನಿಗೂ ನನ್ನ ಜೊತೆ, ನನ್ನ ಒಂದು ವಾರ್ಗೀಯರು ಯಾರಾದ್ರೂ ಇದ್ದೀರಿ, ನನ್ನ ವಯಮ್ಮ ಅಂದವ್ರು ಯಾರಾದ್ರೂ ಇದ್ರೆ ತಮ್ಗೆಲ್ಲ ಗೊತ್ತಿರುತ್ರಿ. ಅಪ್ಪ ಅಂದ್ರೇನೆ ಸ್ವಲ್ಪ ನಾವು ಡಿಸ್ಟೆನ್ಸ್. ಅಪ್ಪ ಒಳಗಿದ್ರೆ ನಾವು ಹೊರಗಿರ್ತಿದ್ವಿ, ಅಪ್ಪ ಹೊರಗೋದ್ರೆ ನಾವು ಒಳಗ್ ಬರ್ತಿದ್ವಿ. ನೆನ್ಪ್ ಮಾಡ್ಕೊಡ್ರಿ ಯಾವ ರೀತಿ ಎಷ್ಟೊಂದು ಭಯ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಇದ್ರಂದ್ರೆ ಆ ಒಂದು ಭಯದಿಂದ ಬದುಕ್ತಾ ಇದ್ವಿ. ಯಾಕಂದ್ರೆ ಅವ್ರು ನಮ್ಮನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ
ಶಿಸ್ತಿನಿಂದ ಬೆಳೆಸಿದ್ರು. ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ, ಪರ್ಫೆಕ್ಟ್ ಆಗಿದ್ದೀವಿ, 4 ಜನರಿಗೆ ಕೈ ತೋರಿಸ್ದಂಗೆ ನಾವು ಬದುಕ್ತಾ ಇದೀವಿ ಅಂದ್ರೆ ಅವತ್ತು ಅವ್ರು ಬೆಳೆಸಿದಂತಹ ರೀತಿ. ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಹಾಗೆ ತಂದೆ ತಾಯಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆ ಸಮಯದಲ್ಲಿ ನಮ್ಮ ಬರುವಿಕೆಯನ್ನ ಅವರು ಸ್ವೀಕಾರ ಮಾಡಿ ನಮ್ಮನ್ನ ಭೂಮಿಗೆ ತಂದ್ರಲ್ಲ, ಅವ್ರಿಗೊಂದು ಕೃತಜ್ಞತೆ ಅರ್ಪಿಸ್ಬೇಕು. 1989 ಅಲ್ಲಿ ಬಾರ್ಬರಿಕ್ ಘಟೋತ್ಕಚನ ಮಗ. ಓಕೆ, ಭೀಮನ ಮೊಮ್ಮಗ. ಓಕೆ, ಥ್ಯಾಂಕ್ ಯು ಸರ್. ಆ ನನಗೆ 89 ಅಲ್ಲಿ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ದೊಡ್ಡ ಸೊಸೆಯಾಗಿ ಬರ್ತೀನಿ. ಅಲ್ಲಿಂದ ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತಿರುತ್ತೆ, ಕೂದಲು ಎಷ್ಟು ಉದ್ದ ಇದಾವೋ ಅಷ್ಟು ತೊಡಕ್ ಬೀಳುತ್ತೆ ಅಂತ. ಅಂದ್ರೆ ಮನೇಲಿ ಎಷ್ಟು ಜನ ಜಾಸ್ತಿ ಇರ್ತಾರೋ ಅಷ್ಟೆಲ್ಲ ಇದ್ದಿದ್ದೆ. ಆದ್ರೆ ನಿಜವಾಗಿಯೂ ಅದು ಬಹಳ ಬೇಕ್ರಿ ಇವತ್ತಿನ ಒಂದು ಪರಿಸ್ಥಿತಿಗೆ. ಇವತ್ತು ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ಬಿಟ್ಟೈತೆ, ಯಾರ್ಯಾರು ಸಂಬಂಧ ಇಲ್ಲ, ಸಂಬಂಧಗಳ ಬೆಲೆನೇ ಗೊತ್ತಿಲ್ದಂಗೆ ಮಕ್ಕಳು ಬೆಳೀತಾ ಇದಾರೆ ಇವತ್ತು. ಆ ಸಂಬಂಧಗಳ ಬೆಲೆ ಗೊತ್ತಾಗ್ಬೇಕು. ಯಾರ್ ಅಂದ್ರ, ಆಡಿದ್ರ, ಬೈದ್ರ, ಎಸ್ ಓಕೆ, ಅವ್ರಿಗೆ ಒಂದು ತಾಳ್ಮೆ ಬರ್ಬೇಕಂದ್ರೆ ಅದೆಲ್ಲ ಇರ್ಬೇಕಾಗಿತ್ತು. ಬಟ್ ಕಾಲ ತಸ್ಮೈ ನಮಃ, ನಮ್ಗೆ ಅದ್ರ ಹೌದ ಆ ಒಂದು ಚರ್ಚೆ ಈಗ ಬೇಡ, ಯಾಕಂದ್ರೆ ಅದು ಮತ್ತೆ ಬೇರೆ ದಾರಿ ಹಿಡಿಯತ್ತೆ. ನಮ್ಮ ಉದ್ದೇಶ ಪತ್ರಿಜಿಯೊಂದಿಗೆ ನಮ್ಮ ಪ್ರಯಾಣ ಹೆಂಗಿತ್ತು. ನಾನು 2009ರಿಂದನೇ ಹುಡುಕಾಟ ಶುರು ಮಾಡಿದೆ. 2009-10 ನಾನು ಪಿರ್ಮಿಡಿ ಒಬ್ಬ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ ಹೋದಾಗ. ನಾನು ಎಷ್ಟು ವಿದ್ಯೆ ಕಲ್ತಿದ್ದೀನಿ ಅಂದ್ರೆ ಉಸೂಯ ರೇಖಿ, ಕರುಣಾ ರೇಖಿ, ಆಂಜಲಿಕ್ ಥೆರಪಿ, ಸೈಕಿಕ್ ಸರ್ಜರಿ, ಮೆಕ್ಸಿಕನ್ ಹೀಲಿಂಗ್, ಮೆಲ್ಕೆಜೆಡಿಕ್ ಟೆಕ್ನಿಕ್, ಈ ತರ ಹಲವಾರು ವಿದ್ಯೆಗಳನ್ನ ನಾನು ಕಲ್ತ್ಕೊಂಡೆ. ಅಲ್ಲಿ ಕಲ್ತ್ರು ಕೂಡ ನಂಗೆ ಸಮಾಧಾನ ಇರ್ತಿರ್ಲಿಲ್ಲ. ಇದು ಅಲ್ಲ ಇದೆಲ್ಲ ಅಂತ ಹೇಳ್ತಿತ್ತು, ಒಳಗಡೆಯಿಂದ ವಾಯ್ಸ್ ಬರ್ತಾ ಇತ್ತು. ಬಟ್ 2000ದಲ್ಲಿ ಮಗಳು ಹುಟ್ಟಿದಾಗ ಆಕೆ ಸಂಪೂರ್ಣ ದೃಷ್ಟಿ ಇರ್ಲಿಲ್ಲ, ಆಕೆಗೆ ಸಂಪೂರ್ಣ ಬ್ಲೈಂಡ್ ಆಗಿದ್ಲು. ವಯಸ್ಸಾದವರಿಗೆ ಪೊರೆ ಬರುತ್ತಲ್ಲ, ಆ ರೀತಿ ಬಂದಿತ್ತು ಆಕೆಗೆ. ಬಂದಾಗ ಅಲ್ಲಿಂದ ನನ್ನ ಒಂದು ಸ್ಟ್ರಗಲ್ ಅನ್ನೋದು ಅವಾಗ ಶುರುವಾಯ್ತು. ನಿಜವಾದ ಕರ್ಮ ಪ್ರಕ್ಷಾಳನ ನಡೀತಾ ಇತ್ತು, ಆದ್ರೆ ಕರ್ಮ ಪ್ರಕ್ಷಾಳನ ಫಾಸ್ಟ್ ಆಗಿ ಆಗ್ಬೇಕಲ್ಲ. ಆ ಫಾಸ್ಟ್ ಆಗಿ ಆಗೋದಕ್ಕೆ ಒಂದಷ್ಟು ಲಗ್ಗೇಜ್ ಬ್ಯಾಲೆನ್ಸ್ ಆ ಮಗಳ ರೂಪದಲ್ಲಿ ಬಂತು. ಆವಾಗ ಅಕ್ಷರಶಃ ನಾನು ಬಾಣಲೆಯಲ್ಲಿ ಬೇಯ್ತಿದ್ದೋಳು ಬೆಂಕಿಗೆ ಬಂದ್ಬಿಟ್ಟೆ. 2 ವರ್ಷ ಹುಡುಕಾಡಿದಾಗ ನಾನು PSSM ಸೊಸೈಟಿ 2010ರಲ್ಲಿ ನಾನು ಹೋಗಿ ಬಂದಾಗ ನಾನೊಂದು ಪಿರಮಿಡ್ ಸುತ್ತ, ಬೆಂಗಳೂರು ಪಿರಮಿಡ್ ವ್ಯಾಲಿ ಇದೆಲ್ಲ, ಆ ಪಿರಮಿಡ್ ಸುತ್ತ ಒಂದು ಹಕ್ಕಿಯಾಗಿ ನಾನು ಹಾರಾಡ್ತಾ ಇದ್ದೆ. ನನ್ನ ಧ್ಯಾನದಲ್ಲಿ ನಾನು ನೋಡ್ಕೊಂಡೆ ನಾನು ಅದನ್ನ. ಅವಾಗ ನನಗೆ ಒಂದು ಮ್ಯಾಗ್ನೆಟ್ ತರ ಎಳೆಯಕ್ ಶುರು ಆಯ್ತು. ಅವಾಗ 2011ರಲ್ಲಿ ನಾನು ಪತ್ರಿಜಿ ಅವ್ರನ್ನ ಧ್ಯಾನ ಮಹಾಚಕ್ರಕ್ಕೆ ಹೋದೆ. ವೈಜಾಗಲ್ಲಿ ಫಸ್ಟ್ ಟೈಮ್ ನಡೆದಿತ್ತು ಧ್ಯಾನ ಮಹಾಚಕ್ರ. ಅಲ್ಲಿ ತನಕ ಧ್ಯಾನ ಮಹಾಯಜ್ಞಗಳು ನಡೀತಾ ಇದ್ವಂತೆ ತಿರುವಣ್ಣಾಮಲೈ ಮತ್ತು ಶ್ರೀಶೈಲಂನಲ್ಲಿ. ಇದು ಫಸ್ಟ್ ಆಗಿರೋದಲ್ಲೇ. ಹೋದಾಗ ನಾನು ಅಷ್ಟೆಲ್ಲ ನೋಡ್ದೆ. ಅಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ನಮ್ಮ ಒಂದು ಇದರಲ್ಲಿ ಬೇರೆನೆ ಇರುತ್ತೆ. ಪಾದಪೂಜೆ ಮಾಡೋದು, ಆಮೇಲೆ ಪುರಾಣ ಪ್ರವಚನಗಳನ್ನ ಏರ್ಪಡಿಸೋದು, ಪಾದಪೂಜೆ ಮಾಡೋದು, ಪೂಜೆ ಮಾಡೋದು, ಹರಕೆ ಹೊತ್ಕೊಳ್ಳೋದು, ಈ ತರದ್ದೆಲ್ಲ ಅನ್ಕೊಂಡಿರ್ತೀವಲ್ಲ. ಅಲ್ಲಿ ನೋಡಿದಾಗ ನಾನು ಅನಿಸ್ತು, ಎಲ್ಲಾ ತರದ ಜನ, ತಲೆಯಲ್ಲಿ ಒಂದು ಕರಿ ಕೂದಲಿದಂತಹ ವೃದ್ಧರು, ಆಮೇಲೆ ಬಟ್ಟೆಗಳು ಕೂಡ ಮಾಸಿ ಹೋಗಿರೋವು, ಟಾಯ್ಲೆಟ್ ಕ್ಲೀನ್ ಮಾಡೋರು, ಪ್ರತಿಯೊಬ್ರು ಕೂಡ ಒಂದೇ ಇದ್ರಲ್ಲಿ ಸಮಾನವಾಗಿ ಕೂತ್ಕೊಂಡವರು ಧ್ಯಾನ ಮಾಡ್ತಾ ಇದ್ರು. ನನಗನ್ನಿಸ್ತು, ಆಧ್ಯಾತ್ಮಿಕ ಅಂದ್ರೆ ಇಷ್ಟು ಸರಳವಾಗಿರದ, ಅಂದ್ರೆ ಈ ಧ್ಯಾನ ಯಾರಾದ್ರೂ ಮಾಡ್ಬೋದಾ? ನನ್ನೂರ್ ಅಂದ್ರೆ ಭಕ್ತಿಗೆ ಬಹಳ ಹೆಸರುವಾಸಿ ಆದಂತ ಗಂಗಾವತಿ ಇದು. ಇಲ್ಲಿ ಚನ್ನಬಸವ ತಾತ ಅಂತಕ್ಕಂತ ಒಬ್ಬ ಕಾಯಕ ಯೋಗಿ ಇದ್ರು. ಹಾಗಾಗಿ ಈ ಸುತ್ತಮುತ್ತ ಈ ಜಿಲ್ಲೆಯಾದ್ಯಂತ ಅವರ ಪ್ರಭಾವ ಜಾಸ್ತಿ ಐತೆ. ಅಂತಹ ಭಕ್ತಿ ಭಾವ ಇರ್ತಕ್ಕಂಥ ಊರು. ನನ್ನ ಊರನ್ನ ಧ್ಯಾನ ಗಂಗಾವತಿ ಮಾಡ್ಬೇಕು ಅಂತ ಒಂದು ಸಂಕಲ್ಪ ತಗೊಂಡ್ ಬಂದಿರಿ. ಆವಾಗ ತಗೊಂಡ್ ಬಂದಂತ ಧ್ಯಾನ ಸಂಕಲ್ಪ ಇವತ್ತು 4-5 ಪಿರಮಿಡ್ಗಳು, ಮತ್ತೆ ಸುತ್ತಮುತ್ತ ಸೇರಿ 10 ಪಿರಮಿಡ್ಗಳು ನನ್ನ ಒಂದು ಪ್ರೇರಣೆಯಿಂದ ಆಗಿದವಂತ ಹೇಳಿ, ಪಿತಾಮಹ ಪತ್ರಿಜಿಯವರ ಸಂಕಲ್ಪದ ಪ್ರೇರಣೆಯಿಂದ ನನ್ನ ಮೂಲಕ ನಡೆದಿದ್ದಾವ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅವತ್ತು ಹಚ್ಚಿದಂತಹ ಜ್ಞಾನದ ದೀಪ ನಿರಂತರವಾಗಿ ಉರಿತಾ ಇದೆ. ಮನೆಯಲ್ಲಿ ಧ್ಯಾನ, ಶಾಲೆ, ಎಲ್ಲಾ ಧ್ಯಾನ ಕಾರ್ಯಕ್ರಮ ಮಾಡಿತಾ ಇದ್ದಾರೆ ಇವಾಗ. ಸ್ವತಃ ನಾನು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ, ಅದನ್ನ ಹೇಳಲೇಬೇಕು ನಾನು, ಯಾಕಂದ್ರೆ ಹೇಳಲಿಕ್ಕೆ ನಂಗೆ ಮುಚ್ಚುಮರೆ ಇಲ್ಲ. ಈಗ ಒಂದ್ ವೇಳೆ ನಾನು ಧ್ಯಾನ ಮಾಡಿರ್ಲಿಲ್ಲ ಅಂದ್ರೆ ಎಷ್ಟು ಪ್ರಾಣಿಗಳನ್ನ ನಾನು ತಿಂದು ಎಷ್ಟು ಪಾಪ ಕಟ್ಕೊತಿದ್ನೋ, ಎಷ್ಟು ಕರ್ಮ ಕಟ್ಕೊತಿದ್ನೋ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ಬೇಕ್ರಿ, ಎಂತ ಕರ್ಮದಿಂದ ನನ್ನನ್ನು ಪಾರ್ ಮಾಡಿದ್ರಿ. ನಿಜ ಅಲ್ಲ? ಎಷ್ಟು ಜನ ನೋಡ್ರಿ. ಮತ್ ಅಷ್ಟೇ ಅಲ್ದೇನೆ, ಈಗ ನಾನು ಈ ತರ ಜೂಮ್ ಕ್ಲಾಸ್ ಅಲ್ಲಿ ಹೇಳಿದಾಗ ಜಸ್ಟ್ ಒಂದು ಮಾತಿನಿಂದ ಫ್ಯಾಮಿಲಿಗಳು
ಪ್ಯೂರ್ ವೆಜಿಟೇರಿಯನ್ ಫ್ಯಾಮಿಲಿ ಆಗಿದೆ ಅವ್ರಿಗೆ. ಸ್ವತಃ ನನ್ನ ಫ್ಯಾಮಿಲಿ ಕೂಡ ಕಂಪ್ಲೀಟ್ ವೆಜಿಟೇರಿಯನ್ ಫ್ಯಾಮಿಲಿ, ಧ್ಯಾನ ಕುಟುಂಬ. ಅದಕ್ಕೆ ಹೇಳಿಗೆ ನಂಗೆ ಬಹಳ ಸಂತೋಷ ಆಗುತ್ತೆ. ಮೊನ್ನೆ ತಾನೇ ಕೂಡಲ ಸಂಗಮದೊಳಗಡೆ ನನ್ನ ಫ್ಯಾಮಿಲಿಯನ್ನೇ ಪರಿಚಯಿಸಿದ್ದೆ ನಾನು. ನಿಜವಾಗಿಯೂ ಆ ಒಂದು ಒಳಗಡೆ ಎಷ್ಟು ಹಂಬಲ ಇರುತ್ತೋ, ಪತ್ರಿಜಿಯವ್ರಿಗೆ ಎಷ್ಟು ಹಂಬಲ ಇರ್ಬೇಕ್ರಿ. ಆ ಹಂಬಲದಿಂದ ಇವತ್ತು ಈ PSSM ಮೂವ್ಮೆಂಟ್ ಅನ್ನೋದು ವಿಸ್ತಾರವಾಗಿ ಎಷ್ಟು ಫಾಸ್ಟ್ ಆಗಿ ನಡೀತಿದೆ ನೋಡ್ರಿ. ಗುರು ಇದ್ದಾಗ ಒಂದ್ ರೀತಿ ಇರುತ್ತ, ಗುರು ಇಲ್ದಾಗ ಒಂದ್ ರೀತಿ ಇರುತ್ತೆ ಬೇರೆ ಸಂಸ್ಥೆಗಳು. ಆದರೆ ಇಲ್ಲಿ ಗುರು ಇದ್ದಾಗ ಏನಿತ್ತು, ಗುರು ಆ ಒಂದು ಶಕ್ತಿಯ ಚೈತನ್ಯ ವಿಸ್ತಾರ ವಿಸ್ಫೋಟನ ಹೊಂದಿ ಏನಾಗ್ತಾ ಇದ್ರಿ ಇವತ್ತು. ಎಷ್ಟು ಪಿರಮಿಡ್ಗಳು ಬರ್ತಿದಾವ, ಎಷ್ಟು ಧ್ಯಾನ ಯಜ್ಞಗಳು ನಡೀತಾ ಇದಾವ, ಮತ್ತು ಧ್ಯಾನ ಕಾರ್ಯಕ್ರಮಗಳು, ಶಾಕಾಹಾರ ರ್ಯಾಲಿಗಳು ನಡೀತಾ ಇದಾವ. ಯಾಕೆಂದ್ರೆ ಅವರ ಸಂಕಲ್ಪ, ಸತ್ಸಂಕಲ್ಪ, ಮತ್ತೆ ಬರೀ ಸಂಕಲ್ಪ ಅಲ್ಲ. ನಾವೆಲ್ಲರೂ ಯಾರಂದ್ರೆ ಅವರ ವಿಶ್ವ ಪ್ರಣಾಳಿಕೆಯ, ಅವರ ಆತ್ಮ ಪ್ರಣಾಳಿಕೆಯೊಂದಿಗೆ ನಮ್ಮ ಆತ್ಮ ಪ್ರಣಾಳಿಕೆಯನ್ನ ಕನೆಕ್ಟ್ ಮಾಡ್ಕೊಂಡು ಬಂದವ್ರು. ಅದಕ್ಕಾಗಿ ನಾವ್ ಇದನ್ನ ಮಾಡ್ತಾ ಇದ್ದೀವ್ರಿ. ಇಲ್ಲಂದ್ರೆ ನಮ್ ಕತೆ ಬೇರೆನೆ ಇರ್ತಿತ್ತು. ನಾನು ಟೀಚರ್ ಆಗಿದ್ದೆ, ನನ್ನ ಶಾಲೆಗೆ ಗೊತ್ತಿರ್ತಿತ್ತು, ನನ್ನ ಫ್ಯಾಮಿಲಿಗೆ ಗೊತ್ತಿರ್ತಿತ್ತು, ನನ್ನ ಸ್ಟೂಡೆಂಟ್ಸಿಗೆ ಗೊತ್ತಿರ್ಬೋದು. ಆದ್ರೆ ಇವತ್ತು ನಾನು ತೆಲುಗೇ ಬರಲ್ಲ ರೀ ನನಗೆ. ಅಸಲು ಕನ್ನಡ ವೀರ ಅಭಿಮಾನಿ ಅಂತ ಕರಿತಿದ್ರು ನನ್ನ ಮನ್ಯಾಗ. ಹೆಂಗಂದ್ರೆ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ನಾನು ಕನ್ನಡ ಲಿಟ್ರೇಚರ್ MA ಓದ್ಕೊಂಡಿನಿ. ಕನ್ನಡವನ್ನ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸಿಟ್ಟು ಬರುತ್ತೆ ನನಗೆ. ಹಾ ಇದ್ದಲ್ಲಿ ಆ ಅನ್ನೋದು, ಆ ಇದ್ದಲ್ಲಿ ಹಾ ಅನ್ನೋದು, ತಪ್ಪಾಗಿ ಕೆಲವರು, ಅದು ಸ್ವಭಾವ ಇರುತ್ತೆ ಗೊತ್ತಿಲ್ಲ, ಬಟ್ ಅದನ್ನ ಸರಿಯಾಗಿ ಮಾತಾಡ್ಬೇಕು ಅನ್ನೋದು ನನ್ನ ಕಾಳಜಿ ಇದೆ ಅಷ್ಟೇ ಕನ್ನಡದ ಮೇಲೆ. ಯಾರಾದ್ರೂ ಮನೆಗೆ ನಮ್ಮ ಮೈದ್ನನ್ ಹೆಂಡತಿನ ಆಂಧ್ರ ಪ್ರದೇಶದಿಂದ ಮದುವೆ ಮಾಡಿ ಕರ್ಕೊಂಡು ಬಂದಾಗ ಆಕೆ ಕನ್ನಡ ಚೆನ್ನಾಗಿ ಬರ್ತಾ ಇತ್ತು. ಆದ್ರೆ ಉಳಿದವ್ರು ಬಂದವರೆಲ್ಲರೂ ಆಕೆಗೆ ತೆಲುಗಲ್ಲಿ ಮಾತಾಡ್ತಿದ್ರು, ಹರ್ಕು ತೆಲುಗಲ್ಲಿ ಮಾತಾಡ್ತಿದ್ರು. ನಾನ್ ಅಂತಿದ್ದೆ, ಆಕೆ ಪಾಪ ತೆಲುಗು ಯಾಕೆ ಹರ್ಕು ಮಾತಾಡ್ತೀರಿ, ಕನ್ನಡ ಚಂದ ಬರ್ತ್ ಮಾತಾಡ್ರಿ ಅಂತ ಹೇಳ್ತಿದ್ದೆ. ಕನ್ನಡ ಮೂವಿಗಳನ್ನ ನೋಡ್ಬೇಕು, ಕನ್ನಡ ಸೀರಿಯಲ್ ಇರ್ಬೇಕು, ಕನ್ನಡ ಕನ್ನಡ ಕನ್ನಡ. ಪಾನಿಪುರಿ ಬಂಡಿಯವ್ರ ಜೊತೆ ಕೇತ್ ಜಗಳ ಮಾಡ್ತಿದ್ದೆ. ಅವರು ಪೈಸೆದ್ದೋ ಅನ್ನೋರು, ಇಲ್ಲ ಪೈಸೆದ್ದೋ ಅನ್ನೋ, ನೀ ಕನ್ನಡದಲ್ಲಿ ರೊಕ್ಕ ಕೇಳು, ರೊಕ್ಕ ಕೊಡ್ರಿ ಅಂತ ಕೇಳು, ಕಲ್ಸ್ಕೊಡ್ತಿದ್ದೆ. ಮಾಲೂಮ್ ನೈ ಅಂತಿದ್ರು. ಇಲ್ಲ ಮಾಲೂಮ್ ಇಲ್ಲ, ನೀನು ಕನ್ನಡದ ಅನ್ನ ತಿಂತಿದ್ದಿ, ಕರ್ನಾಟಕದವ್ರು ನೀರ್ ಕುಡಿತಿದ್ದಿ, ಕನ್ನಡದ್ದು ಜನರ ರೊಕ್ಕ ಬಳಸ್ತಿದ್ದಿ, ಭಾಷೆ ಮಾತ್ರ ನಿಂದಾಡ್ತೀಯ, ನೀನು ಕನ್ನಡದ ಕೇಳು ಕೊಡ್ತೀನಿ ಅನ್ನೋ ತರ ಇದ್ದೇನೆ ನಾನು. ಆದ್ರೆ ಧ್ಯಾನದಿಂದ ನನ್ನ ಅಜ್ಞಾನ ಅನ್ನೋದು ಹೆಂಗ ತೊಲಗಿ ಹೋಯ್ತಂದ್ರೆ, ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಅನ್ನಕಿ ತೆಲುಗು ಮಾತ್ ಕಲ್ಕೊಂಡೆ. ಯಾಕಂದ್ರೆ ಮಹಾನ್ ಮಾಸ್ಟರ್ಸ್ ಎಲ್ಲ ತೆಲುಗು ಭಾಷೆ ಬಲ್ಲವರು. ಹಲೋ ಲಲಿತಾ ಮೇಡಮ್, నేను వస్తున్నాను ఇంటికి, ನೀವು ಈಗ వస్తున్నానమ్మా, ಕ್ಲಾಸ್ ಅರೇಂಜ್ చేయి. ಹರುಕು ಮುರುಕು ತೆಲುಗು ಭಾಷೆ ಕಲ್ತ್ಕೊಂಡಿರಿ ನಾನು. ಆಮೇಲೆ ಧ್ಯಾನ ಮಾಚಕ್ ಪ್ರತಿ ಸಲ ಧ್ಯಾನ ಮಾಚಕ್ರ ತಪ್ತಿದ್ದಿಲ್ಲ ರೀ. ವರ್ಷಕ್ಕೆ ಒಂದಿಷ್ಟು ರಜೆ ಉಳಿಸ್ಕೊಂಡ್ಬಿಡ್ತಿದ್ದೆ. ಒಂದ್ 8 ರಿಂದ 10 ದಿನ ಹೋಗ್ತಿದ್ದೆ ನಾನು. ತೆಲುಗು ಟೆಕ್ಸ್ಟ್ ಗಳನ್ನ ಓದ್ಲಿಕ್ಕೆ ಶುರು ಮಾಡಿದೆ, ಚಿಕ್ಕದು ಮಾಡಿದಾಗ ತೆಲುಗು ಓದ್ಲಿಕ್ಕೆ ಬಂತು. ಲಾಕ್ಡೌನ್ ಬಂತು ನೋಡ್ರಿ. ಫಸ್ಟ್ ಪುಸ್ತಕ ಅಂದ್ರೆ ಧ್ಯಾನ ಸೂರ್ಯ, ಆತ್ಮಕೂರು ವೈದೇಹಿ ಮೇಡಮ್ ಅವ್ರದ್ದು ಆ ಒಂದು ಧ್ಯಾನ ಸೂರ್ಯ ಪುಸ್ತಕವನ್ನ ಬರೀ 1 ತಿಂಗಳಲ್ಲೇ ಮಾಡಿ ಕೈಲಿಂದ ಬರಿತೀನ್ರಿ ನಾನು ಯಾವ್ದು ನನಗೆ ಗೂಗಲ್ ಇಂದ ಅದೇನು ಟ್ರಾನ್ಸ್ಲೇಟ್ ಮಾಡೋದು ಬರಲ್ಲ ನನಗೆ. ಆ ಟೆಕ್ನಾಲಜಿಲಿ ಬಹಳ ವೀಕ್ ಇದೀನಿ ನಾನು, ನನಗದು ಇಷ್ಟನ ಆಗಲ್ಲ. ಅಂದ್ರೆ ನಾನು ಒಂದ್ ಟಚ್ ಫೀಲ್ ಆಗ್ಬೇಕಲ್ಲ ಅಂತ ಕೈಯಿಂದ ಬರಿತೀನಿ ನಾನು. 1 ತಿಂಗಳಲ್ಲೇ ಮುಗಿತು, ಖುಷಿ ಆಗ್ಬಿಡ್ತು ನನಗೆ. ಹಬ್ಬಾ, ಏನಿದು ಇಷ್ಟು ಚಂದ ನನ್ ಬರೆದ್ಬಿಟ್ನಲ್ಲ ಅಂತ ಖುಷಿ ಆಯ್ತು. ಅದಾದ್ಮೇಲೆ ನನಗೆ ನ್ಯೂ ಎನರ್ಜಿ ಬರೀಲಿಕ್ಕೆ ಡಾಕ್ಟರ್ ಜೀವಂದರ್ ಕೇತಪ್ಪನವರು ಪ್ರೇರಣೆ ಕೊಟ್ರು. ಮೇಡಮ್, ನ್ಯೂ ಎನರ್ಜಿ ಬಗ್ಗೆ ಆಂಧ್ರ ಮಾಸ್ಟರ್ಸ್ ಬಹಳ ಮಾತಾಡ್ತಾ ಇದಾರ್ರಿ, ಅದನ್ನ ಮಾಡ್ರಿ ಅಂದ್ರು. ಎಸ್, ಸ್ಟಾರ್ಟ್ ಮಾಡಿದೆ. ಬಟ್ ಇಷ್ಟು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಆ ಪುಸ್ತಕವನ್ನು ತಾವ್ ಯಾರಾದ್ರೂ ಓದಿರ್ಬೋದು ಇವಾಗ. ಕೃಷ್ಣರಾವ್ ಸರ್, ಎಸ್. ಅದ್ಭುತವಾದಂತ ಅನುಭವ ರೀ. ಬರಿಬೇಕಾದ್ರೆ ನನಗೆ ಹೆಂಗ್ ಕ್ಲೆನ್ಸ್, ಯಾಕಂದ್ರೆ ಆ ಹೈಯರ್ ವರ್ಲ್ಡಿನ ಒಂದು ನಾಲೆಜ್ ಡೌನ್ಲೋಡ್ ಆಗ್ಬೇಕಂದ್ರೆ ಬೇಕಲ್ಲ ಒಂದಿಷ್ಟು ಕ್ಲೆನ್ಸಿಂಗ್. ಅದೆಲ್ಲ ಆಯ್ತು. ಎಲ್ಲ ಆದ್ಮೇಲೆ ಪತ್ರಿ ಸರ್ ನನಗೆ 2018ರಲ್ಲಿ ಹೇಳಿದ್ರು. 2013ರಲ್ಲಿ ಫಸ್ಟ್ ಟೈಮ್ ಬಂದ್ರಲ್ಲ, ಅವಾಗ 5 ಸಲ ಬಂದ್ರು, ಪ್ರತಿ ವರ್ಷ ಬಂದ್ರು. 18ಕ್ಕೆ ಲಾಸ್ಟ್ ಹೇಳಿದ್ರು. ಯಾಕಂದ್ರೆ ನೆಕ್ಸ್ಟ್ ಲಾಕ್ಡೌನ್ ಬಂದ್ಬಿಡ್ತಲ್ಲ, ಬರ್ತಿದ್ರು ಪ್ರತಿ ವರ್ಷ. ಅವಾಗ ಏನಾಯ್ತಂದ್ರೆ, ನೋಡು ನೀನ್ ಪುಸ್ತಕ ಬರ್ದಿಲ್ಲ ಅಂದ್ರೆ ನಿನ್ ಮನೆಗ್ ಬರಲ್ಲ ನೋಡು ಅಂತ ಹೇಳಿದ್ರು. ಆಯ್ತು, ಎದ್ನೋ ಬಿದ್ನು ಅಂತ ಪುಸ್ತಕ ಬರ್ದು
ನ್ಯೂ ಎನರ್ಜಿ ಮತ್ತೆ ಧ್ಯಾನ ಸೂರ್ಯ ಅಂತಕ್ಕಂಥ 2022 ಜನವರಿ 26ನೇ ತಾರೀಕಿಗೆ ಪಿತಾಮಹ ಪತ್ರಿಜಿಯವರ ಅಮೃತ ಹಸ್ತದಿಂದ ಹಿರಿಯೂರಲ್ಲಿ ನಡೆದಂತ ಒಂದು ಧ್ಯಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಗೌರೀಶ್ ಸರ್ ಅವರು. ಅಲ್ಲಿ ಆ 2 ಪುಸ್ತಕಗಳನ್ನ ಲೋಕಾರ್ಪಣೆಗೊಳಿಸಿದ್ರು ಪತ್ರಿ ಸರ್. 2013 ಬಂದಾಗ ನಾನು ಪತ್ರಿ ಸರ್ ಹತ್ರ ಬಹಳಷ್ಟು ಪ್ರಶ್ನೆ ಕೇಳ್ಬೇಕಂತ ಬಹಳಷ್ಟು ಇಟ್ಕೊಂಡು ಕೂತಿದ್ದೆ. ಎಲ್ಲರಿಗೂ ನಿಜವಾಗಿಯೂ ಈ ಅತಿಥಿ ಸತ್ಕಾರ ಅನ್ನೋದು ನನಗೆ ನನ್ನ ತಂದೆ ತಾಯಿಯಿಂದ ಬಂದಂತ ಒಂದು ಉಡುಗೊರೆ ಅನ್ಬೋದು. ಎಷ್ಟೇ ಜನ ಬರ್ಲಿ, ಯಾರೇ ಬರ್ಲಿ, ಖುಷಿ ಖುಷಿಯಿಂದ ಅಡ್ಗೆ ಮಾಡಿ ಬಡಿಸೋದು ನನ್ನ ಸ್ವಭಾವ ಆಗಿತ್ತು. ಈ PSSC ಬಂದ್ಮೇಲೆ ಪಿತಾಮಹ ಪತ್ರಿಜಿಯವರ ಆ ಸರ್ವಿಸ್, ಎಲ್ಲರಿಗೂ ಊಟ ಆಯ್ತಾ ಅಂತ ಕೇಳಿದ್ರು. ಸರ್ ಎಲ್ರಿಗೂ ಅಡಿಗೆ ಮಾಡಿ, ಒಂದು 250ರಿಂದ 300 ಜನ ಇರ್ಬೋದು. ಸರ್ ಎಲ್ಲರಿಗೂ ಅಡಿಗೆ ಐತೆ ಅಂತ ಹೇಳಿ, ಓಕೆ ಅಂತೇಳಿ ಎಲ್ಲರಿಗೂ ಊಟಕ್ಕೆ ಇಡು ಅಂದ್ರು. ಊಟಕ್ಕೆ ಇಟ್ಮೇಲೆ ಅವ್ರು ಊಟ ಬಡಿಸ್ಕೊಂಡು ಕೂತ್ಕೊಂಡ್ರು, ಫ್ಯಾನ್ ಹಾಕೊಂಡ್ರು. ನಾನು ಅದೇ ತಾನೇ ನನ್ನ ಸ್ವಂತ ಆ ಜಾಯಿಂಟ್ ಫ್ಯಾಮಿಲಿಯಿಂದ ನಾನು ಬೇರೆ ಬಂದಿದ್ದೆ. 2012ರಲ್ಲಿ ನಾನು ಬೇರೆ ಬಂದಿದ್ದೆ. ಯಾಕೆಂದ್ರೆ ಧ್ಯಾನ ಶುರು ಮಾಡಿದ್ಮೇಲೆ ಆ ವೈಬ್ರೇಷನ್ ಒಂದು ಮ್ಯಾಚ್ ಆಗ್ದೇನೆ ಜಗಳ ಶುರು ಆಯ್ತು ಮನೆ ಒಳಗಡೆ. ಬಹಳ ಕಿತ್ತಾಟ ನಡೀತು. ನಾನ್ ವೆಜ್ ನಾವು ಬಿಟ್ಬಿಟ್ವಿ, ಅವ್ರಿಗೆ ನಾನ್ ವೆಜ್ ತಂದು ಹಾಕ್ಬೇಕು ಮಾಡ್ಬೇಕು ಅಂದಾಗ ಅಲ್ಲಿ ಮ್ಯಾಚ್ ಆಗ್ಲಿಲ್ಲ. ಆರಾಮವಾಗಿ ಎಲ್ಲ ಕರ್ತವ್ಯ 6 ಮದ್ವೆನ ಮಾಡಿದ್ರಿ. 2012 ನಾನು 6 ಮದ್ವೆನ ಮಾಡಿದೆ. ಒಂದು 50 ವಯಸ್ಸಿಗೆ ಏನಾಗ್ಬೇಕಾಗಿತ್ತು, ನನ್ನ 35ನೇ ವಯಸ್ಸಿಗೆನೆ ಅದೆಲ್ಲ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಣೆ ಮಾಡಿ ನಾನು ಹೊರಗಡೆ ಬಂದೆ. 2013ರಲ್ಲಿ ಪತ್ರಿ ಸರ್ ಬಂದ್ರು. ಅವಾಗ ಕಾಲೊತ್ತಾ ಕುತ್ಕೊಂಡಿದ್ವಿ ನಾನು, ನಮ್ಮ ಮನೆಯವರು. ಸರ್ ಒಂದು ಧ್ಯಾನ ಕಸ್ತೂರಿ ಒಳಗಡೆ ನನ್ನ ಅಂದ್ರೆ ಪತ್ರಿ ಸರ್ ಅವರ ಕಿರ್ಬೆಲ್ ಟಚ್ ಮಾಡ್ಬೇಕಂದ್ರು ಕೂಡ 5 ಕನಿಷ್ಠ ಒಂದು 2 ಜನ್ಮ ಧ್ಯಾನ ಮಾಡಿರ್ಬೇಕಂತ ಬರ್ದಿದ್ರಲ್ಲ, ನಾವು ಇಷ್ಟು ಹತ್ರ ಇದೀವಲ್ಲ ನಿಮ್ಗೆ, ಎಷ್ಟು ಜನ್ಮದಿಂದ ಜೊತೆಗಿದೀವಿ ಅಂತ ನಾರ್ಮಲ್ ಆಗಿ ಕೇಳ್ದೆ. ಪತ್ರಿ ಸರ್ ಅವಾಗ ಮೌನದೊಳಗಿದ್ರಿ, ಅವ್ರೇನು ಹೇಳಲಿಲ್ಲ. ಹಿಂಗ್ ಕೈ ತೋರ್ಸಿದ್ರು, ನಕ್ರು ಹಿಂಗ್ ಕೈ ತೋರ್ಸಿದ್ರು ಮೇಲೆ. ಅವಾಗ ಅಜ್ಞಾನ ನೋಡ್ರಿ, ಮ್ಯಾಲಿಂದನ ಹೆಂಗ್ ಬರಕ್ ಸಾಧ್ಯಪ್ಪ, ಏನೋ ಅಂತ ಸುಮ್ನೆ ಆಗ್ಬಿಟ್ಟೆ. ಅದಾದ 1 ವಾರಕ್ಕೆ ಪ್ರೇಮ್ನಾಥ್ ಸರ್ ನಮ್ಮ ಮನೆಗೆ ಬಂದು ಸರ್ ಪತ್ರಿ ಸರ್ ಜೊತೆ ಹಿಂಗೆಲ್ಲ ಒಂದಿಷ್ಟು ಕನ್ವರ್ಸೇಷನ್ ಆಯ್ತಂದಾಗ ಅವರು ಕ್ಲಾಪ್ಸ್ ಹಾಕಿದ್ರು, ನಕ್ರು ಕೂಡ ಖುಷಿ ಆಯ್ತು. ಯಾಕೆ ಸರ್ ಅಂದೆ. ಇಲ್ಲ ಮೇಡಮ್, ಪತ್ರಿ ಸರ್ ಭೂಮಿಗೆ ಬರ್ಬೇಕಾದ್ರೆ ಅವ್ರೊಬ್ರೇ ಬರ್ಲಿಲ್ಲ, 1,44,000 ಜನ ಮಾಸ್ಟರ್ಸ್ ನ ಕರ್ಕೊಂಡ್ ಬಂದಾರ, ಅದ್ರಲ್ಲಿ ನೀವೊಬ್ರು, ಅದಕ್ಕೆ ಪತ್ರಿ ಸರ್ ಮೇಲಿಂದ ಅಂತ ಹೇಳ್ಯಾರ. ಬಹಳ ಖುಷಿ ಆಯ್ತು ನನಗೆ. ಅದು ನನ್ಗೆ ಯಾವಾಗ ಗೊತ್ತಾಯ್ತಂದ್ರೆ, ನ್ಯೂ ಎನರ್ಜಿ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡುವಾಗ ನನ್ಗೆ ಅರ್ಥ ಆಯ್ತು ನಾನು ಯಾರು, ಪತ್ರಿ ಸರ್ ಯಾರು, ಅವ್ರ ಸಲುವಾಗಿ ನಾವು ಎಷ್ಟು ಯುಗಗಳಿಂದ ಕಾಯ್ಕೊಂಡು ಬಂದೀವಿ ಅನ್ನೋದು ನನ್ಗೆ ಅರ್ಥ ಆಗೋಯ್ತು. ಇಂತಹ ಮಹಾನುಭಾವರನ್ನ ಗುರುವಾಗಿ ಪಡೀಲಿಕ್ಕೆ, ಅವರ ಜೊತೆಯಲ್ಲಿ ಹೆಜ್ಜೆ ಹಾಕಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಅವರಿಂದ ಕಲ್ತಿರೋದು ಬಹಳ ಐತ್ರಿ. ಮೊದಲನೇದಾಗಿ ಸರ್ವಿಸ್ ಕೆಲಸ, ಚಿಕ್ಕದು ದೊಡ್ಡದು ಅದೆಲ್ಲ ಬರ್ತೆ ಬಂದ್ಬಿಟ್ಟೈತ್ರಿ. ಇತ್ತೀಚೆಗೆ ಕಸ ಹೊಡಿಯೋದು, ಮಾಬಿಂಗ್ ಮಾಡೋದು, ಪಾತ್ರೆ ತೊಳೆಯೋದು ಸರ್ವೆಂಟ್ಗಳು ಮಾಡೋ ಕೆಲಸ ಅಂತ ಮನೆಯಲ್ಲಿ ತಾಯಂದ್ರು ಫೀಡ್ ಮಾಡ್ತಾ ಇದ್ರು ಮಕ್ಕಳಿಗೆ. ಇಲ್ಲ, ಕಸ ಹೊಡಿಯೋ ಕೆಲಸ ಆಗ್ಲಿ, ಮೈಕ್ ಹಿಡಿದು ಮಾತಾಡೋ ಕೆಲಸ ಆಗ್ಲಿ, ಎಲ್ಲವೂ ಈಕ್ವಲ್. ಯಾವುದು ಕೀಳು ಮೇಲಲ್ಲ. ಅದನ್ನ ತಾಯಂದ್ರು ದಯಮಾಡಿ ಕಲಿಸ್ರಿ ಮಕ್ಕಳಿಗೆ. ಯಾಕಂದ್ರೆ ಅವ್ರು ನಾಳೆ ಮದ್ವೆ ಆಗಿ ಹೋಗಿರೋ ಮನೆ ಆಗಿರ್ಬೋದು, ಎಲ್ಲಿಯಾದ್ರೂ ಇದ್ದಾಗ ಅವ್ರಿಗೆ ಆಗೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಕೀಳರ್ಮೆ ಉಂಟಾಗುತ್ತ. ಇಲ್ಲ, ಕಸ ಹೆಂಗ್ ಬೆಳಿಬೇಕಂದ್ರೆ, ನನ್ನ ಮನಸ್ಸಿಗೆ ಅಂಟಿದಂತಹ ಧೂಳನ್ನ ನಾನು ಕಂಪ್ಲೀಟ್ ಆಗಿ ಸ್ವಚ್ಛ ಮಾಡಿ ನಾನು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ, ಕಳಿಸ್ತಾ ಇದ್ದೀನಿ ಹೊರಗಡೆ ನನ್ನಿಂದ ಅಂತ ಬಳಿಬೇಕು. ನನ್ನ ಆತ್ಮ ಕಂಟಿದಂತಹ ಕೊಳೆಯನ್ನ, ಆ ಧೂಳನ್ನ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಆ ಕೆಲಸದ ಮೇಲೆ ಪ್ರೀತಿ ಬರುತ್ತ್ರಿ. ಆ ರೀತಿ ಅಂತ ಯಾವುದೇ ಕೆಲಸವನ್ನು ಕೂಡ ಬಹಳ ಪ್ರೀತಿಯಿಂದ ಮಾಡ್ಬೇಕನ್ನೋದು ಪತ್ರಿ ಸರ್ ಇಂದ ಕಲ್ತಿರೋದು. ಮತ್ತೆ ಸೇವೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಮೊದಲು, ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತಿದ್ರಿ, ಮೊದಲು ಪೇಟೋಬಾ, ನಂತರ ವಿಠೋಬಾ. ಪೇಟೋಬಾ ಅಂದ್ರೆ ಹೊಟ್ಟಿರಿ, ಮೊದಲು ಹಸಿದ ಹೊಟ್ಟೆಯಿಂದ ಜ್ಞಾನ ತಗೊಳ್ಳಿಕ್ ಸಾಧ್ಯ ಇಲ್ಲಲ್ಲ, ಅದಕ್ಕಾಗಿ ಮೊದಲು ಪೇಟೋಬಾ, ಮೊದಲು ಸರಿಯಾಗಿ ಹೊಟ್ಟೆಗೆ ಊಟ ಇದ್ರೇನೆ ಜ್ಞಾನ ಯಾರಾದ್ರೂ ಹೇಳಿದ್ರೆ ಅಥವಾ ಏನಾದ್ರೂ ಪ್ರವಚನ ಇರ್ಲಿ ಅದನ್ನ ಕೇಳಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕೇಳಕ್ ಸಾಧ್ಯನೇ ಇಲ್ಲ. 2020 ಧ್ಯಾನ ಮಾಚಕ್ರಕ್ಕೆ ಹೋಗಿದ್ದೀರಿ ನಾನು, ನಮ್ಮ ಮನೆಯವರು. ಮಗನಿಗಾಗಿ ಒಂದು ಕನ್ಯಾರ್ಥಿಯಾಗಿದ್ದಾಗ ಒಂದು ವಧುವರ ಪರಿಚಯ ವೇದಿಕೆ ಇತ್ತು ಹೈದರಾಬಾದಲ್ಲಿ. ಹೋಗಿ ರಾತ್ರಿ ಬಂದ್ವಿ. ನಾ ಹೇಳ್ದೆ ನಮ್ಮ ಮನೆಯವ್ರಿಗೆ, ರೀ ಸರ್ ಊಟದ ಹಾಲಾಗಿರ್ತಾರ ನೋಡ್ರಿ ಅಂತ ಹೇಳಿದ್ದೆ. ಕರೆಕ್ಟ್ ನಮ್ ಗಾಡಿ ಎಂಟ್ರ್ ಆದ ತಕ್ಷಣನೇ ಅಲ್ಲಿ ನಿಲ್ಲಿಸಿ ಹೋದ್ವಿ.
ಸರ್ ಊಟದ ಡೈನಿಂಗ್ ಹಾಲಲ್ಲೇ ಇದ್ರು, ಒಂದಷ್ಟು ಜನ ಸರ್ ಜೊತೆ ಇದ್ರು. ಹೋದ ತಕ್ಷಣನೇ ಸರ್ ನೋಡಿ, ಯಾಕಂದ್ರೆ ಹೆಂಗಂದ್ರೆ ನಾವ್ ಹೆಂಗ್ ಆತ್ಮೀಯರ ಅನಿಸ್ತಿದ್ವಿ ಸರ್ಗೆ ಅಂದ್ರೆ, ನನಗೆ ಆತ್ಮೀಯರಪ್ಪ ಸರ್, ನನಗೆ ಪ್ರಿಫರೆನ್ಸ್ ಕೊಡ್ತಾರ, ನನಗೆ ಪ್ರಾಮುಖ್ಯತೆ ಕೊಡ್ತಾರ ಅನ್ನೋ ತರ ಫೀಲ್ ಆಗ್ತಿದ್ವಿ. ಯಾಕೆಂದ್ರೆ ಸರ್ ಒಂದ್ ಕಡೆ ಹೇಳ್ತಾರ್ರಿ, ಯಾರೋ ಪ್ರಶ್ನೆ ಕೇಳ್ತಾರೆ ನನ್ನಂತವ್ರು, ಸರ್ ಯಾಕೆ ಎಲ್ರು ಆ ನಿಮ್ ಹತ್ರ ಬಂದಾಗ ಬಹಳ ಆತ್ಮೀಯರ ತರ ಫೀಲ್ ಆಗ್ತಾರಲ್ಲ ಅಂತ ಕೇಳ್ತಾರ. ಅವಾಗ ಪತ್ರಿ ಸರ್ ಹೇಳ್ತಾರೆ, ನೋಡ್ರಿ ನಾನೊಂದು ಕನ್ನಡಿ ಇದ್ದಂಗೆ, ಕನ್ನಡಿ ಮುಂದ ಯಾರು ಬರ್ತಾರ ಅವ್ರು ತಮ್ಮನ್ ತಾವ್ ನೋಡ್ಕೋತಾರ ಇದ್ರಾಗ. ಅಂದ್ರೆ ಪತ್ರಿಜಿಯವರು ನಮಗೆ ಸೇರಿದವರು, ಪತ್ರಿಜಿಯವರು ನಮ್ಗೆ ಪ್ರಾಮುಖ್ಯತೆ ಕೊಡ್ತಾರ. ಪ್ರತಿಯೊಬ್ರು, ನಾನೊಬ್ಳೇ ಅಲ್ರಿ, ಈ ಎಷ್ಟು ಲಕ್ಷಾಂತರ ಗಟ್ಲೆ ಜನ ಇದಾರಲ್ಲ ದೇಶ ವಿದೇಶಗಳಲ್ಲಿ ಇರೋರು ಕೂಡ ಪತ್ರಿಜಿ ಅಂದ್ರೆ ಒಂದು ಹಸುಗೂಸು ನೋಡ್ದಂಗೆ, ಒಂದು ತಂದೆಯನ್ನು ನೋಡ್ದಂಗೆ, ಒಂದು ಆತ್ಮೀಯ ಸ್ನೇಹಿತನನ್ನು ನೋಡ್ದಂಗೆ, ಮತ್ತು ಒಬ್ಬ ದೈವವನ್ನೇ ನೋಡ್ದಂಗೆ ಸಾಕ್ಷಾತ್ ಪ್ರತಿಯೊಬ್ಬರಿಗೂ. ಯಾಕೆಂದ್ರೆ ಅವರು ಸ್ಪಷ್ಟವಾದಂತಹ ಆತ್ಮದಲ್ಲಿ ಒಂದು ಸ್ಪಷ್ಟತೆಯ ಕನ್ನಡಿಯನ್ನು ಇಟ್ಕೊಂಡಿದ್ರು. ಯಾವುದೇ ರೀತಿಯ ಇವ್ರು ಬೇರೆ ಸಂಸ್ಥೆಗಳು ನೋಡ್ತಿರ್ತೀವಿ ನಾವು, ಚೆನ್ನಾಗಿ ಶ್ರೀಮಂತರು ಇರೋರ್ನ ಒಂದ್ ಕಡೆ ಲೈನಲ್ಲಿ VIP ಲಿಸ್ಟ್ ಅಲ್ಲಿ, ಇನ್ನೊಬ್ಬರನ್ನ ಸ್ವಲ್ಪ ಆತರ ಏನಿಲ್ಲ. ಇಲ್ಲಿ ಬೇರೆ ಸಂಸ್ಥೆ ಒಳಗಡೆ ಗುರುಗಳು ಊಟ ಆಗ್ಬೇಕು, ಆಮೇಲೆ VIP ಗಳು ಊಟ ಆಗ್ಬೇಕು, ಆಮೇಲೆ ಜನಸಾಮಾನ್ಯರು. ಎಂತದ್ದೇ ಕಾರ್ಯಕ್ರಮ ತಗೊಳ್ರಿ, ಆದ್ರೆ ನಮ್ಮ PSSM ಅಲ್ಲಿ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೋತೀವಿ. ಎಲ್ಲರೂ ಕೂಡ ನಾವು ಊಟ ಮಾಡಿದ ತಟ್ಟೆಯನ್ನ ಶುಭ್ರವಾಗಿ ಹಿಂದೆ ಮುಂದೆ ತೊಳೆದು, ಧ್ಯಾನ ಚಕ್ರದಲ್ಲಿ ನಿಮ್ಗೆ ಅದರ ಅನುಭವ ಆಗಿರುತ್ರಿ. ಅದು ಸರಿಯಾಗಿ ತೊಳೆದಿಲ್ಲ ಅಂದ್ರೆ ತೊಳ್ಕೊಂಡ್ ಬರ್ರಿ ಅಂತ ವಿನಮ್ರತೆಯಿಂದ ಕಲಿಸ್ತಾರ. ಊಟ 4 ಅಗಳು ಇನ್ನೂ ಇಟ್ಕೊಂಡು ಹೋಗಿದ್ರೆ ತಿನ್ರಿ ಅಂತ ಹೇಳ್ತಾರ. ನಾ ತಿನ್ನಲ್ಲ ಅಂದ್ರೆ ನಾನ್ ತಿಂತೀನಿ ಅಂತಾರ. ಅವಾಗಪ್ಪ ನಮ್ಮ ಎಂಜಲ್ ಹೆಂಗ್ ಕೊಡ್ಬೇಕಂತ ನಾವೇನ್ ಮಾಡ್ಕೊಂಡು ಬೇಗ ಅದ್ ತುತ್ತೂರು ಇಟ್ಕೊಂಡು ಮಾಡ್ತಕ್ಕಂತ ಪರಿಪಾಟಲ್ಲಿ ನೋಡ್ತೀವಿ ಅಲ್ರಿ. ಒಂದಗಳು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋದು. ಬರೀ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇಲ್ರಿ, ಸೇವೆಯನ್ನ ಹೇಳ್ಕೊಟ್ರು ಪತ್ರಿಜಿಯವರು. ಎಷ್ಟು ಜನರಿಗೆ. ನಾನು 2021 ವಿಶಾಖಪಟ್ಟಣದಲ್ಲಿ ಕರುಣ ಶಾಖಾಹಾರ ರ್ಯಾಲಿ ನಡೀತಿತ್ರಿ, ಒಂದು 11 days ತನಕನು. ಅಲ್ಲಿ ರಾಯ ಜಗಪತಿ ರಾಜ ಅಂತಕ್ಕಂಥವ್ರು, ಮೋಸ್ಟ್ಲಿ ರಾಜ ಮನೆತನದವ್ರು ಇರ್ಬೋದು. ಅವರು ತಮ್ಮ ಅನುಭವ ಹೇಳ್ತಾ ಇದ್ರು. ಹೆಂಗಂದ್ರೆ ನಾವೊಂದು ವಾರ ಅಟೆಂಡ್ ಮಾಡಿದ್ವಿ ಅಲ್ಲಿ. ನಾನು ಅಂದ್ರೆ ಅಷ್ಟು ಶ್ರೀಮಂತಿಕೆ ಇದ್ದಾಗ ಕಾಫಿ, ಅವರ ಮನೆಯವರು ಶ್ರೀಮತಿಯವರು ಕಾಫಿ ತಂದ್ಕೊಟ್ಟು ಆ ಕಾಫಿ ಲೋಟವನ್ನ ಪಕ್ಕದಲ್ಲಿ ಟೀಪಾಯ್ ಮೇಲೋ ಎಲ್ಲ ಇಡ್ಬೋದಲ್ಲ, ಅವ್ರು ಕೈಯಲ್ಲೇ ಇಸ್ಕೋಬೇಕಂತ ಬಂದು ಹೇಳ್ತಿದ್ರಂತವ್ರು, ಮಿಸಸ್ ಅಲ್ಲಿ ಟೀಪಾಯ್ ಮೇಲೆ ಇಡ್ಬೋದಲ್ಲ, ನಾನು ಅಲ್ಲಿಂದ ಓಡ್ ಬರ್ಬೇಕಾ ಗ್ಲಾಸ್ ಇಸ್ಕೊಳಕ ಅಂದ್ರೆ. ಅಹಂ, ಆ ಗಂಡ ಅಂತಕ್ಕಂಥ ಅಹಂನಲ್ಲಿದ್ದೆ. ಅವತ್ತು ಸುಮಾರು ಒಂದು 21 ಜನ ಮಹಿಳೆಯರು ಕೂತಿದ್ರು, ಪತ್ರಿ ಮೇಡಮರ್ ಸಹಿತ. ಪತ್ರಿ ಸರು, ಅವ್ರ ಮನೆಯವರು ಎಲ್ಲರೂ ಆ ಮಹಿಳೆಯರನ್ನ ಕೂಡಿಸ್ಬಿಟ್ಟು ಅವ್ರಿಗೆ ಪಾದ ತೊಳಿತಾ ಇದ್ರಿ. ಅವರು ರಾಯ ಜಗಪತಿ ರಾಜ ಅನ್ನೋ ಸರ್, ವಿಶಾಖಪಟ್ಟಣದವ್ರವರು. ಅವರು ಆ ಪಾದ ಪೂಜೆ ಮಾಡ್ತಾ ಇದ್ರು ಮಹಿಳೆಯರಿಗೆ. ಅಂದ್ರೆ ಈ ಧ್ಯಾನ ಪತ್ರಿಜಿಯವರು ಎಂತೆಂತಹ ಶಿಲೆಗಳನ್ನ, ಎಂತೆಂತ ವಜ್ರ ವೈಡೂರ್ಯ ಮಾಣಿಕ್ಯ ಇದ್ರು ಕೂಡ ಅವುಗಳನ್ನ ಒಂದು ಮೂರ್ತ ರೂಪ ಕೊಟ್ಟದ್ದು ಪತ್ರಿಜಿಯವರು. ನನ್ನಂತ ಅಂತಂತ ಮಹಾನು ಅಹಂಕಾರ ಇರೋರು ಮತ್ತೆಷ್ಟೋ ಜನ ಇದಾರ್ರಿ ನಮ್ಮ ಕರ್ನಾಟಕದಲ್ಲೂ ಇದಾರ. ಆಂಧ್ರ ಪ್ರದೇಶದಲ್ಲಂತೂ ಬಹಳ ನಿಜವಾಗಿಯೂ ಒಂದು ಡೈಮಂಡ್ಗಳಂತಾನೆ ಕರಿಬಹುದ್ರಿ ಅವರು. ಯಾಕಂದ್ರೆ ಅಲ್ಲಿ ನಿರಂತರ ಸಾಧನೆ ಇದೆ, ನಿರಂತರ ಸಾಧನೆ ಇರ್ಬೇಕು. ನಿರಂತರ ಸಾಧನೆ ಇದ್ರೇನೆ. ಆಮೇಲೆ ನಮ್ ಕಡೆ ಒಂದ್ ಮಾತೈತ್ ನೋಡ್ರಿ, ಬದ್ನಿಕಾಯಿ ತಿನ್ನೋದು, ಆ ಶಾಸ್ತ್ರ ಹೇಳೋದು ಬದ್ನಿಕಾಯಿ ತಿನ್ನೋದು, ಮಾಡೋದು ಅನಾಚಾರ, ಮನಿ ಮುಂದ್ ಬೃಂದಾವನ. ನಮ್ಮ PSSM ಸೊಸೈಟಿ ಎಲ್ಲ ಅದು ಇಲ್ಲೇ ಇಲ್ರಿ. ಅದು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಾವ್ ಏನನ್ನ ಮಾತಾಡ್ತೀವಿ ಅದನ್ನ ಆಚರಿಸ್ತೀವಿ, ಯಾವ ರೀತಿ ನಡ್ಕೋತೀವಿ ಅದನ್ನೇ ಮಾತಾಡ್ತೀವಿ. ನಾನ್ ವೆಜ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ನಾನ್ ವೆಜಿಟೇರಿಯನ್ ಆಗಿದ್ನೆಲ್ಲ ಪತ್ರಿಜಿಯವರ ವಾಣಿಯಿಂದ. ನಾನು ನನ್ನ ಮಗಳ ಅಜ್ಞಾನ, ದುಃಖ, ಅನಾರೋಗ್ಯಕ್ಕೆ ಏನ್ ಮಾಡ್ತಿದ್ದೆ, ದೇವ್ರ ಮುಂದೆ ಕುತ್ಕೊಂಡು ದೇವ್ರನ್ನ ಬೈತಾ ಇದ್ದೆ. ನನಗೆ ನನ್ನ ಮಂಡಿ ತನಕ ಇದ್ದಂತ ಆ ಕೇಶ ರಾಶಿಯನ್ನ
ವೆಂಕಟರಮಣ ಸ್ವಾಮಿಗೆ 5 ಸಲ ಕೊಟ್ಟು ಬಂದೀನ್ರಿ ನಾನು. ನನ್ನ ಒಂದು ಕರ್ಮವನ್ನ ತಗೊಂಡ್ಬಿಡಪ್ಪ ಅಂತೇಳಿ ಅಜ್ಞಾನದಿಂದ ಕೊಟ್ಟಿರ್ಬೋದು. ಆದ್ರೆ 2011ರಲ್ಲಿ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಪತ್ರಿಸರ್ ವಾಣಿ ಕೇಳಿದ್ಮೇಲೆ ನನ್ಗನ್ನಿಸ್ತು, ನನ್ನ ಆ ಜಗಳಾಡ್ತಕ್ಕಂತ ಕುಟುಂಬದ ಸದಸ್ಯರು ಆ ಬೈಗುಳಗಳನ್ನ, ಆ ಕೆಟ್ಟ ಬ್ಯಾಡ್ ವರ್ಡ್ಸ್ ಅಂತಾರಲ್ಲ, ಅದೆಲ್ಲ ತಗೊಂಡ್ ಬಂದಿದ್ದು ಇಂಥದನ್ನ ಕ್ರಿಯೇಟ್ ಮಾಡ್ಕೊಂಡಿನ ನಾನು. ಯಾರಿಗೇನ ನಂಬಿಕೆ ಆಗತ್ತೇನ್ರಿ ಇಂಥ ಎಲ್ಲಾ ಕೆಟ್ಟದನ್ನ ಕ್ರಿಯೇಟ್ ಮಾಡ್ಕೊಂತೀವಂತ? ಎಸ್, ಆತ್ಮಸ್ಥಾಯಿಯಲ್ಲಿ ನಾವು ಆ ಒಂದು ಸತ್ಯಪರ್ಣ ಪುಸ್ತಕ ಓದಿರ್ತಾವು. ಅದರಲ್ಲಿ ಎಲ್ಲ ಡಿಟೇಲ್ ಆಗಿ ಒಂದು ಆತ್ಮ ಬರ್ಬೇಕಂದ್ರೆ ಏನೇನ್ ತಯಾರಿ ಮಾಡ್ಕೊಳತ್ತಾ, ಏನೇನ್ ಬಾಂಡ್ ಬರ್ಕೊಳ್ತೈತೆ, ಬರ್ಕೊಂಡು ಸಿಗ್ನೇಚರ್ ಮಾಡಿ ಬರ್ತಂತ ಗೊತ್ತಾಗತ್ತೆ. ಅದಕ್ಕಾಗಿ ಆ ಒಂದು ಪ್ಯೂರ್ ವೆಜ್ ಹೆಂಗೆ ಅಂದ್ರೆ, ಬೆಳ್ಳುಳ್ಳಿ 2012ರಲ್ಲಿ ಬಿಟ್ಟಂತ ಬೆಳ್ಳುಳ್ಳಿ ಹೊಸಲ್ದಾಟ್ ಒಳಗ್ ಬಂದಿಲ್ಲ. ಎಗ್ ಹಾಕಿದ ಕೇಕ್ ತಿನ್ನಲ್ಲ, ಎಗ್ಲೆಸ್ ಕೇಕ್ ಆರ್ಡರ್ ಮಾಡಿ ತಿಂತಿದ್ವಿ. ಆದ್ರೆ ಮೊನ್ನೆ ತಾನೇ ನನಗೊಂದು ಜ್ಞಾನೋದಯ ಆಯ್ತು. ಸೆಪ್ಟೆಂಬರ್ 5 ನನ್ನ ಬರ್ಡೇ, ಟೀಚರ್ಸ್ ಡೇ ಇದ್ದ ದಿನ. ಅವತ್ತೇನ್ ಮಾಡಿದೆ, ಎಗ್ಲೆಸ್ ಕೇಕ್ ಆರ್ಡರ್ ಮಾಡ್ತಿದ್ದೆ. ನಮ್ಮ ಬಡತನ ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಗೌರ್ಮೆಂಟ್ ಶಾಲೆ ಒಳಗಡೆ ದೊಡ್ಡ ದೊಡ್ಡ ಕೇಕ್ ತಂದು ಆರ್ಡರ್ ಮಾಡಿ ಅವ್ರಿಗೆಲ್ಲ ತಿನ್ಸಿ ಖುಷಿ ಪಡ್ತಿದ್ದೆ. ಅವತ್ತೊಂದು ಬಂತು, ಎಗ್ಲೆಸ್ ಕೇಕು, ಎಗ್ ಹಾಕಿದ ಕೇಕು ಒಂದೇ ಜಾಗದಾಗ ಮಾಡ್ತಾರ, ಅವರೇ ಮಾಡ್ತಾರಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅದು ಎಗ್ ಸಮಾನನೇ ಆಗತ್ತಲ್ಲ ಅಂತ ದೊಡ್ಡ ಕಲ್ಲಂಗಡಿ ಹಣ್ಣು ತಗೊಂಡ್ ಬಂದು ಮಕ್ಕಳ ಜೊತೆ ಕಟ್ ಮಾಡಿ ಆ ಮಕ್ಕಳಿಗೆಲ್ಲ ಹಂಚಿ ಖುಷಿ ಪಟ್ಟೆ. ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾವೇನ್ ಅನ್ಕೊಂತಿದ್ವಿ ಇದನ್ ಕೇಳಿ, ಓ ಭಗವಂತ ಎಲ್ಲಿ ಲೋಕದಲ್ಲಿ ಅನ್ಯಾಯ ನಡೀತಿತ್ತು ಅಂದ್ರೆ ತಾನು ಅವತಾರ ತಗೊಂಡ್ ಬರ್ತಾನ ಅಂತಂದು. ಆದ್ರೆ ಪ್ರತಿಯೊಂದು ಆತ್ಮ ಕೂಡ, ಯಾಕಂದ್ರೆ ಏನು ಪೂರ್ಣಾತ್ಮರೇನಿದಾರಲ್ರಿ ಹೈಯರ್ ವರ್ಲ್ಡ್ ಅಲ್ಲಿ ಪೂರ್ಣಾತ್ಮರು ಇದಾರಲ್ಲ, ಅದು ಪೂರ್ಣಾತ್ಮರ ಹೆಂಗಾದ್ರ ಅಂತ ಒಂದು ಸ್ಥಾನದಲ್ಲಿ ಹೇಳ್ಬೋದು. ಮೇಡಮ್ ಇನ್ನೊಂದ್ 5 ನಿಮಿಷ ಐತೇನ್ರಿ ನನ್ಗ? ಎಸ್ ಮೇಡಮ್ ಮಾಡ್ರಿ. ಎಸ್ ಸರ್. ಅಲ್ಲಿ ಒಂದು ಈ ಎಲ್ಲ ಸೃಷ್ಟಿಗಿಂತ ಮುಂಚೆ ಏನಿರುತ್ತಂದ್ರೆ ಒಂದು ಪರಮಾತ್ಮ ಅಂತಕ್ಕಂಥ ಎನರ್ಜಿ ಇರುತ್ರಿ. ಅದಕ್ಕೆ ರೂಪ, ನಾಮ, ಬಣ್ಣ, ಗುಣ ಏನು ಇಲ್ಲ, ನಿರ್ಗುಣ ನಿರಾಮಯ ನಿರಾಕಾರ ಅನ್ನಂತ ಪರಮಾತ್ಮ ಎನರ್ಜಿ ಇತ್ತು. ಅದು ಎಲ್ಲಿತ್ತು ಅಂದ್ರೆ ಆಕಾಶ ತತ್ವದಲ್ಲಿತ್ತು. ಆಕಾಶ ತತ್ವ ಅಂದ್ರೆ ಕಂಪ್ಲೀಟ್ ಶೂನ್ಯ. ಅದು ಶೂನ್ಯ ಅಂದ್ರೆ ಖಾಲಿ ಶೂನ್ಯ ಅಲ್ರಿ, ಅದು ಎಲ್ಲ ಸಂಭವನೀಯತೆಗಳು ಸಾಧ್ಯ ಇರತಕ್ಕಂತಹ ಮಹಾಪರಿಶೂನ್ಯ ಅದು. ಆ ಶೂನ್ಯದಲ್ಲಿ ಆ ಶೂನ್ಯ ತತ್ವದಿಂದ ವಾಯು ತತ್ವಕ್ಕೆ ಶಿಫ್ಟ್ ಆಗತ್ರಿ ಆ ಪರಮಾತ್ಮ ಎನರ್ಜಿ. ಆವಾಗ ಆ ಪರಮಾತ್ಮ ಎನರ್ಜಿಗೆ ಏನಾಗುತ್ತಂದ್ರೆ ಒಂದು ಆಲೋಚನೆ ಬರುತ್ತ, ನಾನು ಯಾರು, ನನ್ನ ಕೆಪಾಸಿಟಿ ಏನ್ ತಿಳ್ಕೊಬೇಕಲ್ಲಪ್ಪ ಅಂತ ಆಲೋಚನೆ ಬಂದಾಗ ಏನಾಗತ್ರಿ, ಅದ್ರ ಒಳಗಡೆಯಿಂದ ಒಂದು ಟಕ್ ಅಂತ ಒಂದು ಸ್ಪಿರಿಟ್ ಆಚೆ ಬರುತ್ತೆ. ಮನುಷ್ಯನಲ್ಲಿ ಕೂಡ ಈ ಪಂಚವಾಯುಗಳು ಓಡಾಡ್ತಾವಲ್ರಿ. ಪವಮಾನ ಸಾಂಗಲ್ ಬರುತ್ತಲ್ರಿ, ವ್ಯಾನ, ಉದಾನ, ಸಮಾನ, ಅಪಾನ, ಸಮಾನ ವಾಯು ಬರುತ್ತಲ್ಲ, ಆ ವಾಯುಗಳು ಓಡಾಡೋದ್ರಿಂದನೇ ಮನುಷ್ಯನ ಚಿತ್ತ ಚಾಂಚಲ್ಯ ಇರುತ್ತ. ಅಯ್ಯೋ ನಿನ್ನೆ ತಾನೇ ಚಂದ ಮಾತಾಡಿದ್ ನೋಡ್ರಿ, ಈ ಬೆಳಕರಿದ್ರಾಗ ಏನಾಯ್ತು, ಯಾಕನ್ನ ಮಕ ತಿರ್ಸ್ಕೊಂಡು ಹೋಗ್ಬಿಟ್ಲು, ಯಾಕನ್ನ ಫೋನ್ ಮಾಡ್ರಿ ಫೋನ್ ಎತ್ತಾ ಇಲ್ಲ. ಯಾಕೆಂದ್ರೆ ಆಲೋಚನೆಗಳು ಯಾಕೆ ಬರ್ತಾವಂದ್ರೆ, ಯಾರೋ ಚಾಡಿ ಮಾತು ಕೇಳಿರ್ತಾರ, ಏನೋ ಏನೋ ಮನಸ್ತಾಪ ಆಗಿರುತ್ತ, ಈ ತರ ಆಗಿ ಆ ಆಲೋಚನೆನ ಈ ತರ ಕೆಲಸ ಮಾಡೋದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ನ ಇದನ್ನ. ಆವಾಗ ಪರಮಾತ್ಮ ಎನರ್ಜಿಯಿಂದ ಏನು ಸ್ಪಿರಿಟ್ ಆಚೆ ಬಂತಲ್ಲ, ಅದನ್ನ ಆದಿಪರಾಶಕ್ತಿ ಅಂತ ಕರೆದ್ರು. ನಾವು ಪುರಾಣದಲ್ಲಿ ಕೂಡ ನೋಡ್ತೀವಿ, ಎಲ್ಲಾ ಇವ್ರು ಸೇರಿ ಅದಕ್ಕೆ ಹೆಸರು ಕೊಟ್ಟು ಅದನ್ನ ಯುದ್ಧಕ್ಕೆ ರೆಡಿ ಮಾಡಿ ಕಳಿಸ್ತಾರಲ್ಲ, ನೆಗೆಟಿವ್ ಜೊತೆಗೆ ಆ ರಾಕ್ಷಸ ಜೊತೆ ಯುದ್ಧ ಮಾಡ್ಲಿಕ್ಕೆ. ಆ ಆದಿಪರಾಶಕ್ತಿಯಲ್ಲಿ ಕೂಡ ಅದೇ ಆಲೋಚನೆ ಇರೋದ್ರಿಂದ ಎಟ್ ಎ ಟೈಮ್ ಕೋಟ್ಯಾನು ಕೋಟಿ ಪೀಸ್ಗಳಾಯ್ತು ಎನರ್ಜಿ ಅನ್ನೋದು. ಆವಾಗ ಪೂರ್ಣಾತ್ಮಗಳು ಜನ್ಮ ತಳೆದ್ ಬಂದ್ರು. ನನಗೆ ಇದು ಯಾವಾಗ ಹೇಳಿದ್ರಂದ್ರೆ 2010 ನಾನು ರೇಖಿ ಕಲಿಯಕ್ ಹೋದಾಗ ಬಾಲಕೃಷ್ಣ ಗುರುಜಿ ಅನ್ನೋರು ಏನ್ ಮಾಡಿದ್ರು, ಡೈಗ್ರಾಮ್ ಹಾಕಿ ತೋರಿಸಿದ್ರು, ಒಂದಷ್ಟು ಆತ್ಮಗಳು ಬಂದ್ವು ಅಂತ. ನನಗೊಂದು ಡೌಟ್ ಇತ್ತು, ಎಲ್ಲಿಂದ ಬಂದ್ವು ಇವ ಆತ್ಮ ಅಂತ. ಆದ್ರೆ ನ್ಯೂ ಎನರ್ಜಿ ಬರಿಬೇಕಾದ್ರೆ ನನಗೆಲ್ಲಾ ಎಷ್ಟು ಜನ್ಮಗಳಿಂದ ಇದ್ದು ಪ್ರಶ್ನೆಗಳು, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡ್ತು. ದಯಮಾಡಿ ಆ ಪುಸ್ತಕವನ್ನ ತಾವು ಓದಿದ್ರೆ ಬಹಳಷ್ಟು ಡೌಟ್ಸ್ ಕ್ಲಿಯರ್ ಆಗುತ್ತೆ ನಿಮ್ಗೆ. ನಿಜವಾಗ ನಾವ್ ಯಾರು, ಎಲ್ಲಿಂದ ಬಂದ್ವಿ, ನಮ್ಮ ಕರ್ಮಚಕ್ರದಿಂದ ಹೆಂಗ್ ಇಳಿಬೇಕು ನಾವು, ನಮ್ಗೆ ಈ ಮಾಸ್ಟರ್ಸ್ ಎಲ್ಲ ನ್ಯೂ ಎನರ್ಜಿಯ ಪರಿಕರಗಳನ್ನ ಕೊಟ್ಟಾರ, ನಾವು ಆ ಪರಿಕರಗಳನ್ನ ಯೂಸ್ ಮಾಡ್ಕೊಂಡು ನಾವ್ ಹೆಂಗೆ ನಮ್ಮ ಬಂದಂತಹ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸ್ಬೋದು ಅಂತಕ್ಕಂಥದ್ದು.
ಆಮೇಲೆ ಕೊನೆಯದೊಂದು ಹೇಳ್ತೀನ್ರಿ, ಪತ್ರಿ ಸರ್ ಇರೋ ತನಕ ಎಲ್ಲಿ ಹೋದ್ರು ನನ್ನನ್ನ ಮನೆಯವ್ರನ್ನ ನಿಮ್ಮೆಲ್ಲರನ್ನು ಕೂಡ ಕರಿತಿದ್ರು. ಹಿಂಗ್ ಕೈ ಮಾಡಿ ಕರಿತಿದ್ರು. ನಂದು ಸ್ವಭಾವ ಏನಂದ್ರೆ ಸ್ವಲ್ಪ ನಾನು ಸಂಕೋಚದ ಸ್ವಭಾವ. ಅಂದ್ರೆ ಬೇಗ ಓಡೋಗ್ತಿರ್ಲಿಲ್ಲ ನಾನು. ಆ ಕಡೆ ಈ ಕಡೆ ನೋಡ್ತಿದ್ರೆ ಸರ್ ಯಾರನ್ನೋ ಕರಿತಾ ಇರ್ಬೋದು ಅಂತೇಳಿ, ಅವಾಗ ನೀನೇ ಬಾ ಅಂತ ಅವಾಗ ನಾನ್ ನಮ್ಮ ಮನೆಯವ್ರನ್ನ ಹೋಗ್ತಿದ್ವಿ. ಅವ್ರು ಸ್ಟೇಜ್ ಮೇಲೆ ಇದ್ರು, ಸ್ಟೇಜ್ ಮೇಲೆ ಕೂರಿಸ್ಕೊಂತಿದ್ರು, ಗಾಡಿಯಲ್ಲಿ ಇದ್ರು ಗಾಡಿ ಮೇಲೆ ಕೂರಿಸ್ಕೊಂತಿದ್ರು. ಆ 2020 ಒಳಗಡೆ ಧ್ಯಾನ ಮುಗೀತು 8 ಗಂಟೆಗೆ. ಪತ್ರಿ ಸರ್ ಇಳಿದು ಇನ್ನೇನು ಕಾರಲ್ಲಿ ಕೂಡ್ಬೇಕು, ಇನೋವಾದಲ್ಲಿ ಕೂಡ್ಬೇಕು. ಏನಂದ್ರೆ ನನ್ನ ಒಂದು ಸ್ವಭಾವ ಏನಂದ್ರೆ ಅವ್ರು ಎಲ್ಲೇ ಇದ್ರು ಕೂಡ ಈ ತರ ಅವ್ರನ್ನ ಕಣ್ ತುಂಬಾ ಹೋಗೋ ತನಕನು ಮರೆಯಾಗೋ ತನಕ ನೋಡೋ ಸ್ವಭಾವ ಇತ್ತು ನಂದು. ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ. ನನಗೆ 2012ರಲ್ಲಿ ಫೆಬ್ರವರಿ 6ನೇ ತಾರೀಕು ಪತ್ರಿಜಿಯವರು ನನ್ನ ಪರಿಚಯ ಮಾಡ್ಕೋಬೇಕಂತ ಒಂದು ಸಂಕಲ್ಪ ತಗೊಂಡ್ಬಂದಿದ್ದೀನಿ ನಾನು. ನನಗೆ ಯಾರು ಪರಿಚಯ ಮಾಡಿಸ್ಲಿಲ್ಲ 2011ರಾಗ. ನನ್ನಲ್ಲಿ ಏನಾನ ಇತ್ತು, ಶಕ್ತಿ ಇತ್ತಂದ್ರೆ ಅವರೇ ಬಂದು ನಾನು ಪರಿಚಯ ಮಾಡ್ಕೋಬೇಕಂತ ನಾನು ಸಂಕಲ್ಪ ಮಾಡಿದ್ದೀನ್ರಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕಾರ್ ಮ್ಯೂಸಿಯಂ ನೋಡ್ಕೊಂಡು ಬಂದು ನಾನು ನನ್ನ ಬ್ಯಾಗ್ ಇಟ್ಕೊಂಡು ನಿಂತಿದ್ದೀನಿ. ಸರ್ ಮೂವ್ ಆಗ್ತಾ ಇದಾರ, ಸರ್ ಜೊತೆ ಒಂದಷ್ಟು ಜನ ಇದಾರ. ನೀವು ಬಾಬಾಜಿ ಮೂವಿ ನೋಡಿರ್ಬೋದು, ರಜನಿಕಾಂತ್ ಅವ್ರದ್ದು. ಒಂದು ದೇವಸ್ಥಾನದ ಮೆರವಣಿಗೆ ಹೋಗ್ತಾ ಇರತ್ತಾ, ಆನೆ ಹೋಗ್ತಾ ಇರತ್ತಾ, ಆತೆಲ್ಲೋ ಒಂದು ಬಂಡೆಗಳ ಮೇಲೆ ಸಿಗರೇಟ್ ಸೇತ ಮಲ್ಕೊಂಡಿರ್ತಾನ. ಆನೆ ಒಂದ್ ಹಿಂದಕ್ಕೆ ಸ್ಟೆಪ್ ಹಾಕತ್ರಿ. ಸ್ಟೆಪ್ ಹಾಕಿ ಏನ್ ಮಾಡತ್ತ, ತನ್ನ ಸೊಂಡಿಯಿಂದ ಆತಗ ಆಶೀರ್ವಾದ ಮಾಡತ್ತ. ಅದೇ ನನ್ನ ಜೀವನದಲ್ಲಿ ಪಕ್ಕಾ ನಡೀತು. ಪತ್ರಿ ಸರ್ ಹೋಗ್ತಾ ಇದಾರ, ಒಂದ್ ಸ್ಟೆಪ್ ಹಿಂದಕ್ಕೆ ಹಾಕಿ ಹಿಂಗ್ ನೋಡಿದ್ರು. ನಾನು ರೈಟ್ ಸೈಡ್ ನಿಂತ್ಕೊಂಡಿದ್ದೆ. ಹಿಂಗ್ ತಿರುಗಿಬಿಟ್ಟು ಏ ಊರು ಅಂತ ಕೇಳಿದ್ರು. ನಾನು ಅಲ್ಲೇ ನಿಂತ್ಕೊಂಡು, ಸರ್ ನಾನು ಗಂಗಾವತಿಯಿಂದ ಬಂದೀನಿ ಸರ್, ನಾನು ಲಲಿತಾ ಅಂತೆ. ಅವಾಗ್ಲೂ ಹತ್ರಕ್ಕೆ ಹೋಗ್ಬೇಕು ಅನ್ಸಿಲ್ಲ ನನಗೆ. ಸರ್ ನನ್ನ ಹತ್ರಕ್ಕೆ ನಡ್ಕೊಂಡು ಬಂದು ನನಗೆ ಸೆಕೆಂಡ್ ಕೊಟ್ಟು ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು. ಆ ಸಂಕಲ್ಪ, ನನ್ನ ಸಂಕಲ್ಪ ಶಕ್ತಿಗೆ ಅದ್ಭುತವಾದಂತ ಪ್ರಚಂಡ ಶಕ್ತಿ ಅಂತ ಐತಂತ ನನಗೆ ಗೊತ್ತಾಯ್ತ್ರಿ ಅವಾಗ. ಅವ್ರು ಇದ್ದಾಗ, ಅವ್ರು ಹೋದ್ಮೇಲೆ ಮಹಾಸಮಾಧಿ ಆಗ್ತಕ್ಕಂಥ ಸಮಯದೊಳಗಡೆ ಇನ್ನ ಅವತ್ತು ಮಾತಾಡ್ಸಕ್ ಹೋಗಿದ್ದೀವಿ. ಸರ್ ಇರಲ್ಲ ಅಂತ ನನಗೆ ವಿಷನ್ ಬಂತು. ಹೆಂಗೆ ಅಂದ್ರೆ, ಬೇರೆ ಮೇಡಮ್ ಅವ್ರ ಜೊತೆ, ಸುಮಂಗಲ ಮೇಡಮ್ ಜೊತೆ ಹೋದಾಗ, ಸುಮಂಗಲ ಮೇಡಮ್ ಬಹಳ ಅಲ್ಲಿಯವ್ರಿಗೆ ಪರಿಚಿತ ಇರೋದ್ರಿಂದ ಅವ್ರನ್ನ ಒಂದೇ ಒಳಗ್ ಕೂಡ್ಸಿದ್ರು. ಸರ್ನ ಒಂದು ರೂಮಲ್ಲಿ ಕೂಡ್ಸಿದ್ರು, ಗಾಜಿನ ಬಾಗ್ಲಿತ್ತು. ಈ ಕೈ ಮುಗಿದು ದೇವ್ರ ಕೈ ಮುಗಿದು ಹೋಗ್ತಿವಲ್ಲ, ಹಂಗ ಹೋಗ್ಬೇಕಾದ್ರೆ ಈ ಕೈಯಲ್ಲಿ ಒಂದೆರಡು ಚಾಕ್ಲೇಟ್ ಇಟ್ಟು ಹೊರಗೆ ಕಳಿಸ್ಬಿಟ್ರೆ ನಮ್ಮನ್ನ. ನಾನು ವಾಪಸ್ ತಿರುಗಿ, ಸಣ್ಣ ಮಕ್ಳು ಇರ್ತಾವಲ್ಲ, ನಾನು ಬರ್ತೀನಿ ಅಂತ ಹಂಗೆ ಮೇಡಮ್ ಅವ್ರಿಗೆ ಹೇಳ್ದೆ. ಕಳಿಸ್ಬಿಟ್ರು ನನ್ನ. ಭಾರವಾದ ಮನಸ್ಸಿಂದ, ಪತ್ರಿ ಸರ್ ಹತ್ರಕ್ಕೆ ಹೋಗ್ಲಿಲ್ಲಲ್ಲ ನಾನು ಅಂತ ಭಾರವಾದ ಮನಸ್ಸಿಂದ ಬಂದೆ. 2 ಹೆಜ್ಜೆ ಹೋಗಿರ್ಲಿಕ್ಕಿಲ್ಲ, ಕರೀತಾರ ಬರ್ರಿ ನಿಮ್ಮನ್ನವ್ರಂತ ನಮ್ಮನ್ ಓಡ್ ಹೋಗಿ ಕುತ್ಕೊಂಡೆ. 2 ನಿಮಿಷ ಇರ್ಬೇಕು ಸರ್ ಹತ್ರ ಅಂದ್ರು. ಆಯ್ತು ಅಂತ ಒಳಗಡೆ ಹೋದ್ವಿ. ನಾನ್ ಸರ್ ಮುಂದೆ ಕುತ್ಕೊಂಡೆ ಹೋಗಿ. ಒಂದು ಈಜಿ ಚೇರ್ ಅಲ್ಲಿ ಕೂಡ್ಸಿದ್ರು ಸರ್ ಅನ್ನ. ನನ್ ಸರ್ ಪಾದವನ್ನ ಮುಟ್ಟಿದೆ, ಕೈಗಳನ್ನ ಮುಟ್ಟಿದೆ. ಸರ್ ಬಹಳ ಕಷ್ಟಪಟ್ಟು ನನ್ ಕಣ್ಣು ಒಳಗಡೆ ಕಣ್ಣಿಟ್ರು. ಒಂದು 10ರಿಂದ 15 ಸೆಕೆಂಡ್ ಆಗಿರ್ಬೋದು. ನನ್ ಕಣ್ಣು ಒಳಗಡೆನೆ ಆಳವಾಗಿ ನೋಡಿದ್ರು. ನಾನು ಅವ್ರ ಕೈಯನ್ನು ಹಿಡ್ಕೊಂಡು ಕೂತಿದ್ದೆ ಹಿಂಗೆ. ಆಮೇಲೆ ಅವ್ರ ದೃಷ್ಟಿ ಅಂತರ್ಧಾನ ಆಯ್ತು. ಆ 2 ಕೈನ ಹಿಂಗೆ ಹಿಡ್ಕೊಂಡ್ ಬಂದೇನೆ ನಾನು, ಆ ಮುಷ್ಟಿಯನ್ನ. ಹೊರಗಡೆ ನನ್ನ ಊರಿಂದ ಕರ್ಕೊಂಡು ಹೋದಂತ ಮಾಸ್ಟರ್ಸ್ ಎಲ್ಲರಿಗೂ ಕೈ ಮುಟ್ಟಿದ್ದೇನೆ ನಾನು. ಇದು ಪಿತಾಮಹ ಪತ್ರಿಜಿಯವರ ಚೈತನ್ಯವನ್ನ ಮುಟ್ಟಿದಂತ ಕೈ ಅಂತ ಎಲ್ರಿಗೂ ನಾನು ಕೈ ಟಚ್ ಮಾಡಿದೆ. ಅಲ್ಲಿಗೂ ಧ್ಯಾನ ಮಾಡಿದ್ವಿ. ಬೇರೆ ಬೇರೆ ಸೀನಿಯರ್ ಮಾಸ್ಟರ್ಸ್ ಹೇಳ್ತಾ ಇದ್ರು, ಇಲ್ಲ ಪತ್ರಿ ಸರ್ 2095 ತನಕ ಇರ್ತಾರ, ಅವ್ರು ಹೋಗಲ್ಲ, ಏನಾಗಲ್ಲ ಅಂತ ಇದ್ರು. ನಾನು ಧ್ಯಾನ ಕುತ್ಕೊಂಡಾಗ ನನ್ಗೆ ಕಂಪ್ಲೀಟ್ ವಿಷನ್ ಬಂತು. ಮೇಲಿನ ಲೋಕದಲ್ಲಿ ಪತ್ರಿಜಿಯವರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ, ವೆಲ್ಕಮ್ ಮಾಡ್ಲಿಕ್ಕೆ ದೊಡ್ಡ ಪಾರ್ಟಿ ಅರೇಂಜ್ ಮಾಡ್ಯಾರ್ರಿ ಅಲ್ಲಿ. ಎಲ್ಲಾ ಒಳ್ಳೆ ಒಳ್ಳೆ ಕೋಟ್ ಗಿಟ್ ಹಾಕೊಂಡು ಒಬ್ಬೊಬ್ರೆ ಬರ್ತಾರೆ. ನಮ್ಮನ್ನ ಯೂನಿವರ್ಸಿಟಿ ಒಂದು ಕಿಟಕಿ ಇತ್ತು, ಕಿಟಕಿ ಮೂಲಕ ಬಂದ್ ನಮ್ಮನ್ನ ನೋಡ್ತಾ ಇದ್ರು. ನಾವೇನೋ ವೆಲ್ಕಮ್ ಮಾಡ್ತಾ ಇದ್ವಿ ಆ ಮಹಾನುಭಾವರನ್ನ, ಇವ್ರೇನ್ ಮಾಡ್ತಾರಪ್ಪ ಅಂತ ನೋಡ್ತಾ ಇದ್ರು ಬಂದು. ಕೊನೆಗೆ ಲಾಸ್ಟ್ ವಿಷನ್ ಪಿಕ್ಚರ್ ತರ ಹೋಗ್ತಾ ಇತ್ತು. ಲಾಸ್ಟ್ಗೆ ಪತ್ರಿ ಸರ್ ಅವರ ಒಂದು ಫ್ಲಾಟ್ ಬಾಡಿ ಕಾಣಿಸ್ತು. ನಂಗೆ ಗೊತ್ತಾಯ್ತು ಪತ್ರಿ ಸರ್ ಇದೆಲ್ಲ ಹೋಗ್ತಾರೆ. ನಾ ಯಾರಿಗೂ ಹೇಳಲಿಲ್ಲ, ಒಳಗಡೆ ಇಟ್ಕೊಂಡ್ ಬಂದೆ. ನಾವು ರಾಯಚೂರ್ ಹತ್ರಕ್ಕೆ ಬರ್ಬೇಕಾದ್ರೆ ಬಾಡಿ ವಿಕೆಟ್ ಮಾಡಿದ್ ಗೊತ್ತಾಯ್ತು. ಮತ್ತೆ ಹಂಗೆ ಹೋಗ್ಬೇಕನ್ಸುತ್ತೆ ವಾಪಸ್. ನನ್ ಗಾಡಿಲಿ ಬೇರೆ ಬೇರೆ ಜನರನ್ನ ಕರ್ಕೊಂಡು ಹೋಗಿದ್ವಿ, ಅವರೆಲ್ಲ ಡ್ಯೂಟಿಗೆ ಹೋಗ್ಬೇಕಾಗಿತ್ತು. ಗಂಗಾವತಿ ಬಂದು ಮನೆಯಲ್ಲಿ ಸ್ಲ್ಯಾಬ್ ಹಾಕೋ ಕೆಲ್ಸ, ಎಂತ ಕೆಲ್ಸ, ಇಲ್ಲಿಗೆ ಬಂದ್ ಕುತ್ತಿಗೆ ಅಂತ ಹೇಳ್ತಾರಲ್ರಿ, ಕುತ್ತಿಗೆ ಬಂದಿತ್ತಂತ. ಅಂತ ಟೈಮ್ ಇತ್ತು ಅವಾಗ. ಮನೆಯವ್ರನ್ನ ಕೇಳ್ಬೇಕಂದ್ರೆ ಮೈಯೆಲ್ಲ ಹಿಡಿಯಾಗಿ. ಯಾಕಂದ್ರೆ ನಮ್ಮ ಯಜಮಾನ್ರು ಒಂದ್ಸಲ ಒಂದ್ ಮಾತಾಡ್ಬಿಟ್ರೆ ಅದೇ ಸತ್ಯ ರೀ, ಇನ್ನ ಈ ಬೇರೆ ಆಪ್ಷನ್ ಇರಲ್ಲ. ಅದಕ್ಕ ಕೇಳಲೇಬೇಡ. ರಾತ್ರಿ ಸಾಯಂಕಾಲ ಗೊತ್ತಾಗಿತ್ತು, ಕೇಳಲೇಬೇಡ ಬೇಡ ಅಂದ್ಬಿಟ್ರೆ
ನಾನು ಕಳ್ಸೋದೇ ಇಲ್ಲ, ಮುಗಿತೀನ, ಇಷ್ಟು ಕೆಲಸ ಐತೆ ಹೆಂಗ್ ಹೋಗ್ತೀನಿ ಅಂತಾರಂತೇಳಿ. ಕೊನೆಗೆ 5:30 ಆಯ್ತ್ರಿ, ಬೆಳಕರಿಸ್ದೆ, ಹಂಗು ಹಿಂಗು ಒದ್ದಾಡಿ ಏನೋ ಮಾಡಿ ಮೆಲ್ಲ ಕರ್ರಿ ಪತ್ರಿ ಸರ್ಗೆ ಸ್ವಲ್ಪ ಏನೋ ಆರಾಮಿಲ್ಲ ಅಂತ, ನಾ ಹೋಗಿ ನೋಡ್ಕೊಂಡ್ ಬರ್ಲಾ ಅಂತ ಒಂದೇ ಮಾತು ಕೇಳಿದೆ. ಒಂದೇ ಸಲಕ್ಕೆ ಹೋಗಂದ್ಬಿಟ್ರು. ನೋಡ್ರಿ, ಇಮಿಡಿಯೇಟ್ ಆಗಿ ಒಂದು ಇನೋವಾ ಕಾರ್ ಬುಕ್ ಮಾಡ್ಕೊಂಡು ನಾವ್ ಒಬ್ಬಳೆ ಯಾಕೆ ಹೋಗ್ಬೇಕಂತ ಎಲ್ಲರನ್ನು ಕಲೆ ಹಾಕೊಂಡು ಒಂದ್ ಬೇರೆ ಬೇರೆ ಊರಿಂದ ಎಲ್ಲರನ್ನು ಕರೆಸ್ಕೊಂಡು ಹೋದೆ. ಹೋಗ್ಬೇಕಾದ್ರೆ ನನಗೊಂದು ಇತ್ರಿ, ನಮ್ಮ ಮನೆಯವ್ರನ್ನ ಸರ್ ಎಷ್ಟು ಪ್ರೀತಿಸ್ತಿದ್ರ ಅಂದ್ರೆ ಒಂದು ಮಗು ತರ, ಅಷ್ಟು ಜೀವ ಇತ್ತು ಅವ್ರಿಗೆ. ಕೊನೆ ಗಾಡಿ ಹತ್ಬೇಕಾದ್ರೆ ನನ್ ಮನ್ಸು ಹೇಳ್ತೈತೆ, ನಮ್ಮ ಮನೆಯವ್ರು ಬಂದ್ರೆ ಚೆನ್ನಾಗಿರ್ತಲ್ಲ ಅಂತ. ಇನ್ ಗಾಡಿ ಸ್ಟಾರ್ಟ್ ಆಯ್ತು, ನಾನು ಬಂದ್ಬಿಡ್ತೀನಲ್ಲ ಅಂತ ಹತ್ತಿ ಬಿಟ್ರಿ ಗಾಡಿ. ಅಷ್ಟು ಥ್ಯಾಂಕ್ಸ್ ಹೇಳ್ಕೊಂಡೆ ನಾನು. ಹೋದ್ವಿ, ಮರುದಿನ ಕೂಡ ಹೋದ್ವಿ. ಸರ್ ಅವರ ಚೈತನ್ಯವನ್ನ ಮಲಗಿಸಿದ್ರು ಒಂದ್ ಕಡೆಗೆ, ಅವರ ಬಾಡಿಯನ್ನ. ನಾನು 3 ಸಲ ಕ್ಯೂ ಅಲ್ಲಿ ನಿಂತೆ. ಎಷ್ಟು ಯುಗಗಳ ಕಳೆದ್ರು ಕೂಡ ನೋಡಕ್ ಆಗಲ್ಲ ರೀ ಅವ್ರನ್ನ ಮತ್ತೆ ನಾನು 3 ಸಲ ಕ್ಯೂ ಅಲ್ಲಿ ನಿಂತು ಹೋಗಿ ಬಂದೆ. ಅಲ್ಲಿ ಜನ ಪ್ರವಾಹದ ರೂಪದಲ್ಲಿ ಹರಿದು ಬರ್ತಾ ಇದ್ರಿ. ಪ್ರಸಾದ ತಗೊಳಕ್ ಹೋದ್ವಿ, 10 ನಿಮಿಷಕ್ಕೊಂದು 50 ಕ್ವಿಂಟಲಿನ ಒಂದು ಅನ್ನದ ಪಾತ್ರೆ ಖಾಲಿ ಆಗಕತ್ತೈತ್ರಿ. ವಾಪಸ್ ಬರೋಷ್ಟ್ರ ಒಳಗಡೆ ಏನಾಗಿತ್ತು ಗೊತ್ತಾ? ಇದು ಕೇಳಲೇಬೇಕ್ರಿ, ಹೇಳಲೇಬೇಕು ನಾನು. ಕಂಪ್ಲೀಟ್ ಅಲ್ಲಿ ಸಮಾಧಿಗೆ ರೆಡಿ ಮಾಡ್ಯಾರ. ಅಯ್ಯೋ, ನಾವ್ ಹತ್ರಕ್ಕೆ ಹೋಗಿ ನೋಡಕ್ ಆಗಲ್ಲಲ್ಲ, ಸರ್ ಹೋಗ್ಬಿಡ್ತಾರ, ಇರಲ್ಲ, ಇನ್ನ ಹೆಂಗ್ ನೋಡ್ಬೇಕು ನಾವು? ಹತ್ರ ಇಲ್ಲ, ಆಂಧ್ರ ಜನ ನಮ್ಮನ್ನ ಯಾರು ಬಿಡಲ್ಲ, ಅಲ್ಲಿ ಹತ್ರಕ್ ಬಿಟ್ಕೊಳಲ್ಲ ನಮ್ಮನ್ನ ಅಂತ ಒಂದು ದಿಬ್ಬದ ಮೇಲೆ ನಿಂತ್ಕೊಂಡಿದ್ರಿ. ಇಲ್ಲಿ ನಿಂತ್ಕೊಂಡ್ಮೇಲೆ ಒಂದೇ ಸಮಯ ಕಣ್ಣಲ್ಲಿ ನೀರ್ ಬರ್ತಾ ಇದ್ರಿ, ಹಂಗೆ ಆಳ್ತಾ ಇದ್ವಿ. ಅವಾಗ ಪತ್ರಿ ಸರ್ದು ಯಾತ್ರೆ ಬರ್ತಾ ಇತ್ತೆ. ನಾವು ಶರಣರ ಮಹಿಮೆಯನ್ನ ಮರಣದಲ್ಲಿ ಕಾಣುವಂತ ಓದ್ತಿದ್ವಿ, ಕೇಳ್ತಿದ್ವಿ, ಕಣ್ಣಾರೆ ನೋಡಿದ್ವಿ. ಈ ಜನ್ಮದಲ್ಲಿ ಆ ಮಹಾನುಭಾವರನ್ನ ಹೆಂಗ್ ಕರ್ಕೊಂಡ್ ಬರ್ತಿದ್ರು ಅಂದ್ರೆ, ಕ್ಲಾಕ್ಸ್ ಹಾಕೊಂಡು, ಹಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಇದೆಲ್ಲ ಬಡ್ಕೊಂಡು ಬರ್ತಾ ಇದ್ರು, ತಾಳ ಮೇಳ ಎಲ್ಲ ತಗೊಂಡು. ಒಂದೇ ಒಂದು ಮಾತು ಬಂತು, ಪತ್ರಿ ಸರ್ ಬೆಂಗಳೂರು ಇರ್ಲಿ, ಹೈದರಾಬಾದ್ ಇರ್ಲಿ, ವಿಶಾಖಪಟ್ಟಣ ಇರ್ಲಿ, ವಿಜಯವಾಡ ಇರ್ಲಿ, ಎಲ್ಲೇ ಇರ್ಲಿ, ನಮ್ಮನ್ನ ಹಿಂಗ್ ಕರಿತಿದ್ರು. ಇನ್ಮೇಲೆ ನಮ್ಮನ್ನ ಕರೆಯೋರು ಯಾರು ಇಲ್ಲಲ್ಲ, ಅನಾಥರಾಗ್ಬಿಟ್ವಲ್ಲ ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ರಿ ಇದನ್ನ. ಆ ರೀತಿ ನನ್ ಗಂಡ ನಾನು ಮುಖ ನೋಡ್ಕೊಂಡು ಅದನ್ನ ಅರ್ಗಿಸ್ಕೊಳಕ್ ಆಗ್ತಿರ್ಲಿಲ್ಲ, ಅವ್ರಿಲ್ಲ ಅನ್ನೋದು. ನಿಜವಾಗ್ಲೂ ರೀ, ಒಂದು ಪವಾಡನೆ ನಡೀತ್ರಿ ಅಲ್ಲಿ. ಪತ್ರಿ ಸರ್ ಅವರನ್ನ ಕರ್ಕೊಂಡ್ ಬಂದಂತ ವೆಹಿಕಲ್ ರಿವರ್ಸ್ ತಗೋಬೇಕಾಗಿತ್ತು ಆ ಸಮಾಧಿ ಸ್ಥಳಕ್ಕೆ. ಬಂದು ಕೇವಲ 5 ಫೀಟ್, ನೀನ್ ಅನಾಥಳಲ್ಲ ಅಂತ ಹೇಳಲಿಕ್ಕೆ ಸ್ವತಃ ಪತ್ರಿಜಿಯವರೇ ಅಲ್ಲಿ ಬಂದು ನಿಂತ್ರು. ಅವ್ರ ವೆಹಿಕಲ್ ಬಂದು ನನ್ನಿಂದ ಕೇವಲ 4 ರಿಂದ 5 ಅಡಿ 10 ನಿಮಿಷ ನಿಂತ್ಕೊಂಡ್ರಿ ಸರ್. ಅವತ್ತು ಡಿಸೈಡ್ ಮಾಡಿದೆ, ಸರ್ ಪತ್ರಿಜಿಯವರು ಯಾರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ, ಒಂದು ಟ್ರಾನ್ಸ್ಪರೆಂಟ್ ಆಗಿ ಜೀವನವನ್ನು ಮಾಡ್ತಾ, ಎಷ್ಟು ಪತ್ರಿಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಯಾರ್ಯಾರೆಲ್ಲ ಇದ್ದಾರೋ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದರು. ಅವರ ಉಸಿರಿನಲ್ಲಿದ್ದಾರೆ, ಅವರ ಮೇಧಸ್ಸಿನ ಕಣಕಣದಲ್ಲಿದ್ದಾರೆ. ಪತ್ರಿಜಿಯರ ಚೈತನ್ಯದ ಸಾಕಾರ ಪ್ರತಿಯೊಬ್ಬರಲ್ಲಿ ಐತೆ ಅಂತ ಹೇಳ್ತಾ, ಇಲ್ಲಿವರೆಗೆ ಒಂದು ದಿವ್ಯವಾದ ಅವಕಾಶ ಕೊಟ್ಟಂತ ಮಹತಾರ್ ಫೌಂಡೇಶನ್ ಅವ್ರಿಗೆ. ಯಾಕಂದ್ರೆ ಇದು ಮುಗಿಲಾರ್ದ್ರಿ ಪ್ರಯಾಣ. ಇದು ಪ್ರಯಾಣ ಅಂದ್ರೆ ಒಂದ್ ಯಾವ್ದು ಜರ್ನಿ ಅಲ್ಲ, ಯುಗಗಳಿಂದ ತಗೊಂಡ್ ಬಂದಂತ ಜರ್ನಿ ಆಗಿತ್ತು. ಆ ಜರ್ನಿಯಲ್ಲಿ ಒಂದಷ್ಟು ಮೆಲುಕು ಹಾಕ್ಲಿಕ್ಕೆ ಮತ್ತೆ ಒಂದು ದಿವ್ಯ ಅವಕಾಶ ಕೊಟ್ಟಿರ್ತಾವೆಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಧ್ಯಾನ ಬಂಧುಗಳೇ, ಬಹುಶಃ ಲಲಿತಾ ಮೇಡಮ್ ಅವರು ತುಂಬಾ ಒಂಥರ ಇಮೋಷನಲ್ ಆಗ್ಬಿಟ್ರು. ಸೊ ಬಹುಶಃ ಇದೇ ರೀತಿಯ ಒಂದು ಫೀಲಿಂಗ್ ಎಲ್ರಿಗೂ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಮೇಡಮ್ ಅವರ ಒಂದು ಪತ್ರಿಜಿ ಅವರೊಟ್ಟಿಗಿನ ಒಂದು ಒಡನಾಟ ಏನಿತ್ತು ನಿಜವಾಗ್ಲೂ ಬಹಳ ಬಹಳ ಅದ್ಭುತ. ಕೇವಲ ನಾನು ಹೇಳುದು ಮಾತ್ರ ಅಲ್ಲ, ನಮ್ಮ ತುಂಬಾ ಧ್ಯಾನ ಬಂಧುಗಳು ಸಹ ಮೆಸೇಜ್ ಅನ್ನ ಕಳಿಸ್ತಾನೆ ಇದ್ರು ತಾವು ಮಾತಾಡಿದಾಗ. ತುಂಬಾ ಅದ್ಭುತವಾಗಿತ್ತು. ಒಂದೇನಂದ್ರೆ, ಇಂಥ ಅವಕಾಶ ಎಲ್ರಿಗೂ ಸಿಗುದಿಲ್ಲ, ಬಟ್ ಇವತ್ತು ನಿಮ್ಮಿಂದ ನಾವು ಪಡ್ಕೊಂಡಂಗಾಯ್ತು. ನಾವು ಸಹ ಧನ್ಯರು ಅಂತ ಅನ್ಕೊಂಡಿದ್ದೇನೆ ನಾನು. ಇನ್ನೊಂದೇನಂದ್ರೆ, ತಾವು ಶಿಕ್ಷಕಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಪಡೆದಂತಹ ಶಾಲೆ, ನಿಮ್ಮನ್ನ ಒಂದು ಶಿಕ್ಷಕಿಯಾಗಿ ಪಡ್ಕೊಂಡಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಧನ್ಯರು. ಯಾಕಂತಂದ್ರೆ ವಿದ್ಯಾರ್ಥಿಗಳನ್ನ ನೀವು ಮೆಲ್ಟ್ ಮಾಡಿ, ಒಂದು ಕಲ್ಲನ್ನ ಹೇಗೆ ರೂಪ ಕೊಟ್ಟು ಒಂದು ವಿಗ್ರಹವನ್ನಾಗಿ ಮಾಡ್ತಾರೆ,
ಅದರ ಒಂದು ಜವಾಬ್ದಾರಿ ನಿಮ್ಮ ಹತ್ರ ಇದೆ. ಸೊ ತಮ್ಮ ಒಂದು ಈ ಒಂದು ಒಡನಾಟ ಪತ್ರಿಯವರ ಒಂದು ಏನು ನಿಮಗೆ ಒಂದು ಬೆಳಕನ್ನ ಕೊಟ್ಟಿದ್ದಾರೆ, ಇದನ್ನ ಮಕ್ಕಳಿಗೆಲ್ಲ ಪಸರಿಸಿ ಆ ಮಕ್ಕಳು ಸಹ ಸಮಾಜದಲ್ಲಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ತಮ್ಮ ಸೇವೆಯನ್ನ ಮಾಡ್ತಾ ಇದ್ದೀರಾ. ಇದು ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇನೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಇನ್ನೊಂದೇನು ಅಂತಂದ್ರೆ ನಮ್ಮ ವೇದಿಕೆಗೆ ತಮ್ಮಂತವ್ರು ಆಗಾಗ ಬರ್ಬೇಕು. ನಾವು ಇನ್ನು ಮುಂದೆಯೂ ತಮ್ಮನ್ನ ಬರಮಾಡ್ಕೊಳ್ತೇವೆ. ಸೊ ಇನ್ನು ಹೆಚ್ಚಿನ ಒಂದು ಜ್ಞಾನವನ್ನ ನಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ತಾವು ಆಹ್ವಾನಿಸ್ತಿದ್ದೀರಿ ಅಂದ್ರೆ ನನಗೊಂದು ಅವಕಾಶ ಕೊಡ್ತೀರಿ. ಆ ಅವಕಾಶವನ್ನ ನಾನು ಸದುಪಯೋಗ ಮಾಡ್ಕೋತೀನಿ ಮೇಡಮ್. ಥ್ಯಾಂಕ್ ಯು. ಎಲ್ಲ ಥ್ಯಾಂಕ್ ಯು ಮೇಡಮ್. ಲಲಿತಾ ನಾರಾಯಣ್, ಆಕ್ಚುಲ್ ಹೇಳ್ಬೇಕಂತ ಬಹಳ ಖುಷಿ ಆಗ್ತದೆ ಮೇಡಮ್. ಆಕ್ಚುಲ್ ನಾವ್ ಹೇಳ್ಬೇಕಾದ್ರೆ ಡೈಲಿ ಕ್ಲಾಸಸ್ ನಾವು ಸಾಮಾನ್ಯವಾಗಿ 4 ಗಂಟೆ 10 ನಿಮಿಷ ಕ್ಲೋಸ್ ಮಾಡಿಸ್ಬಿಡ್ತೀವಿ. ಬಟ್ ಅದ್ ಯಾಕೋ ನನ್ನ ಕೈ 2 ಸಾರಿ ನಾ ಬರ್ದ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದೆ, ಟೈಮ್ ಓವರ್ ಅಂತ ಹೇಳ್ಬಿಟ್ಟು. ಅದ್ಯಾಕೋ ನಿಮ್ಮ ಒಂದು ಹೇಳ್ತಕ್ಕಂತ ರೀತಿ ಪತ್ರಿಜಿ ವಾಣಿ ನಾವು ಕೇಳ್ಬೇಕಾಗಿತ್ತು, ಇಷ್ಟು ಕೇಳ್ಬೇಕಾಯ್ತು, ಇದು ಕಂಪ್ಲೀಟ್ ಆಗ್ಬೇಕಾಗಿತ್ತು. ಬಹಳ ಖುಷಿ ಆಗ್ತದೆ ಮೇಡಮ್. ನಾನು ಕೂಡ ಒಂದು ನೆಟ್ವರ್ಕ್ ಟ್ರೈನಿಂಗಿಗೆ ಒಂದು ಪಿರಮಿಡ್ ವ್ಯಾಲಿಗೆ ಹೋಗಿದ್ವಿ. 5 ದಿವಸ ಅಲ್ಲೇ ಸ್ಟೇ ಆಗಿದ್ವಿ ನಾವು. ಆ ಸಂದರ್ಭದಲ್ಲಿ ಕೊನೆಯ ದಿನಗಳು ಅವರು ಪತ್ರಿಜಿ ಗುರುಗಳದ್ದು ಚೇರ್ ಮೇಲೆ ಎತ್ಕೊಂಡ್ ಬಂದಿದ್ರು, ನಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಕೊನೆಯ ವಾಣಿನ ನಾವು ಕೇಳ್ತಕ್ಕಂತ ಭಾಗ್ಯ ಸಿಕ್ಕಿತ್ತು. ಅವ್ರ ಕಣ್ಣಾರೆ ನೋಡಿದ್ವಿ. ಇವತ್ತು ತಮ್ಮ ಮಾತುಗಳನ್ನ ಕೇಳಿದಾಗ ಇನ್ನೂ ಕೂಡ ನಮಗೆ ಒಂದು ಭಾವೋದ್ವೇಗ ಹುಕ್ಕಿ ಬಂತು ಮೇಡಮ್. ಕೂಡ ನಿಮ್ಮಂತವ್ರ ಜೊತೆ ನಾವಿದೇವಲ್ಲ, ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳ್ತಾರಲ್ಲ, ನಿಜಕ್ಕೂ ಕೂಡ ನಿಮ್ಮಂತ ವಾಣಿ ಕೇಳ್ಬಿಟ್ಟು ನಿಮ್ಮಂತವ್ರ ಜೊತೆ ಇರೋದ್ರಿಂದ ಕೂಡಲ ಸಂಗಮದಲ್ಲಿ ನಡೆದಂತ ಒಂದು ವೇದಿಕೆಯಲ್ಲಿ ನಮಗೆ ತಾವು ಉದಾರ ಮನಸ್ಸಿಂದ ನಮಗೆ ಒಂದು ವೇದಿಕೆ ಹಂಚ್ಕೊಂಡ್ರಿ. ನಮಗೂ ಕೂಡ ಮಾತಾಡ್ಲಿಕ್ಕೆ ನಮ್ಮ ಅನಿಸಿಕೆ ಹೇಳ್ಕೊಳಕ್ ಅವಕಾಶ ಕೊಟ್ಟಿದ್ರಿ. ತಮಗೆ ಅನಂತ ವಂದನೆಗಳನ್ನು ಅನಿಸ್ತಾ ಥ್ಯಾಂಕ್ ಯು ಮೇಡಮ್. ತಮ್ಮಂತವರ ವಾಣಿ ನಮಗೆ ನಿರಂತರ ಸಿಗಲಿ ಅನ್ನೋದು ನಮ್ಮ ಆಶಯ. ಎಸ್, ಕೆಲವರ ಶಿಬಿರಾರ್ಥಿಗಳ ಒಂದು ಅನಿಸಿಕೆ ಏನಿದೆ ಕೇಳೋಣ ಮೇಡಮ್. ಒಂದ್ ನಿಮಿಷ. ಅದರ ಮೊದಲು ನಿನ್ನೆಯ ಒಂದು ಸಂಚಿಕೆಯ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ದಯಮಾಡಿ ಎಲ್ಲಾ ಧ್ಯಾನ ಬಂಧುಗಳು ಅದನ್ನ ಓಪನ್ ಮಾಡಿ ಒಂದು ಲೈಕ್ ಅನ್ನು ಕೊಟ್ಟು ತಮ್ಮ ಕಾಮೆಂಟ್ಸ್ ಅನ್ನು ಕೊಡಿ ದಯಮಾಡಿ. ಎಸ್, ಗೀತಾ ಮೇಡಮ್ ತಮ್ಗೆ ಅವಕಾಶ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಕ್ಲಾಸ್ ಆಗಿರ್ಬೋದು, ನೀವ್ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ನಾವು ಇದೀವೇನೋ, ಸರ್ ನಮಗೇನ ಆತರ ಮಾತಾಡ್ತಿರೋದು, ನಮಗೇನ ಕರಿತಾ ಇರೋದು ಅನ್ನಂತ ಇವತ್ತು ನನಗೆ ಹೆಂಗೆ ಅಂದ್ರೆ ಎಷ್ಟು ಖುಷಿ ಆಗ್ತಿತ್ತು ಮ್ಯಾಮ್. ಇವತ್ತೊಂಚೂರು ಬಿಸಿ ಇದ್ದೆ ನಾನು, ಅದ್ರಲ್ಲೂ ನನಗೆ ಬಿಟ್ಟು ಹೋಗಕ್ ಮನ್ಸಿಲ್ಲ. ಹಿಂಗೆ ಕೂತಿದ್ದೀನಿ, ಅಂದ್ರೆ ವಿಡಿಯೋ ಆಫ್ ಮಾಡ್ಕೊಂಡಿದ್ದೆ, ಬಟ್ ಹೀಗೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ ಮ್ಯಾಮ್. ತುಂಬಾ ಖುಷಿ ಆಯ್ತು. ನಿಮ್ಮಂತವ್ರು ನಮ್ಮ ವೇದಿಕೆಗೆ ಬಂದಿದ್ದೀರಾ, ಪದೇ ಬರ್ತಾ ಇರ್ಬೇಕು, ಜ್ಞಾನವನ್ನ ಹಂಚ್ಬೇಕು ಮ್ಯಾಮ್. ನಿಮ್ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತೀನಿ. ಒಂದು ಸೂಪರ್ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಖಿಲ ಮೇಡಮ್ ಮುಖದಲ್ಲೇ ಸಹ ಅಷ್ಟೇ ಒಂದು ಮುಖದಲ್ಲಿ ನಗು ಸಹ ಇರುತ್ತೆ. ನೀವು ಇವತ್ತು ಕ್ಲಾಸ್ ಕೊಡುವಾಗ ಎಷ್ಟು ಚೆನ್ನಾಗ ಒಂಥರ ತೇಜಸ್ ಇತ್ತು ಮುಖದಲ್ಲಿ, ಅಂದ್ರೆ ಅಷ್ಟು ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆಗೆ ಬಂದು ಸರ್ ಜೊತೆ ಪಯಣ ಹೇಗಿತ್ತು ಅಂತ ಹೇಳಿ ಅದ್ಭುತವಾಗಿ ಹೇಳಿದ್ರಿ. ಅದು ಮುಗಿಯದ ಕತೆ ಇದು. ಎಷ್ಟೇ ಹೇಳಿದ್ರು ಎಷ್ಟೇ ಕೇಳಿದ್ರು ಇಷ್ಟ ಬೇಗ ಮುಗಿದೋಯ್ತಾ ಅಂತ ಅನಿಸ್ತು ನಮ್ಗೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಪ್ರಭಾವತಿ ಮೇಡಮ್ ತಮ್ಗೆ ಅವಕಾಶ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಿ ನೋಡ್ರಿ, ಮ್ಯೂಟ್ ಅಲ್ಲಿ ಇದ್ದಾರೆ ಅವರು. 1 ಸೆಕೆಂಡ್ ಮೇಡಮ್. ನಾನೇ ಅನ್ಮ್ಯೂಟ್ ಮಾಡ್ತೀನಿ ಮೇಡಮ್, ನೀವು ಮಾಡಬೇಡಿ. ಹಲೋ. ಹಾ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಬಂತು. ಅದೇ ಮೇಡಮ್ ಹೇಳ್ತಿದ್ರು ಪತ್ರಿಜಿ ಅವ್ರು ಹಿಂಗ್ ಮಾಡಿ ಕರಿತಿದ್ರು ಅಂತ. ಇವತ್ತಿನ ಈ ವೇದಿಕೆಗೆ ಅವರೇ ಇಂಡೈರೆಕ್ಟ್ ಆಗಿ ಅವರೇ ಕರೆದಿದ್ದಾರೆ ನಿಮ್ಮನ್ನ. ನಮಗೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಏನ್ ಹೇಳ್ಬೇಕಂದ್ರೆ ನನ್ಗೊಂಥರ ಏನು ಇದು ಹಿಂಗಂತಾರ ಏನು ಅಂತ ಕ್ವಶನ್ ಇತ್ತು. ನನ್ ಸಲುವಾಗಿ ಇವತ್ ನೀವು ಬಂದ್ ಹೇಳಿರಂತ ನನಗ್ ಅನಿಸ್ತಾ ಇದೆ. ತುಂಬಾ ಕ್ವಶನ್ ಹುಡ್ತಾ ಇತ್ತು ನನಗೆ. ಸಿದ್ದರ್ ಬೆಟ್ಟಕ್ಕೆ ಹೋಗಿ ಬಂದಿಂದ ಪತ್ರಿಜಿ ಅವ್ರದ್ದು ಡಿಟೇಲ್ ಗೊತ್ತಿರ್ಲಿಲ್ಲ. ನಿನ್ನೆ ಅವ್ರ ಬಗ್ಗೆ ಯಾರೋ ಹುಟ್ಟಿದ್ದು ಅದು ಎಲ್ಲ ಹೇಳಿದ್ರು. ನಿನ್ನೆ ಅನ್ಸುತ್ತೆ. ಇವತ್ ನೋಡಿದ್ರೆ ಫುಲ್ ಹಿಸ್ಟ್ರಿ ಬಂತು. ಆಮೇಲೆ ಮೊನ್ನೆ ಸಿದ್ದರ್ ಬೆಟ್ಟದಾಗ ಒಬ್ರು ಅವ್ರ ಒಡನಾಟ ಇದ್ದವ್ರು ಊಟಕ್ಕೆ ಹೋದಾಗ ದೋಸೆ ಬಗ್ಗೆ ಅದು ಎಲ್ಲ ಹೇಳಿದ್ರು.
ಅದೊಂದ್ ಸ್ವಲ್ಪ ತಲೆಗಿತ್ತು. ಈಗ ನಿಮ್ದು ನೋಡಿದ್ರೆ ನಮ್ಗೆ ಫುಲ್ ಕ್ಲಿಯರ್ ಸಿಕ್ಬಿಡ್ತೀಮ ಈಗ ಅದ್ರ ಬಗ್ಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈಗ ನಾವು ಸುಮ್ನೆ ಏನೋ ಮಾಡ್ತಿದ್ವಿ, ನಾವು ಧ್ಯಾನ ಮಾಡ್ಬೇಕು ಹಂಗ್ ಬರ್ತಾ ಇದ್ವಿ. ಬಟ್ ಅದ್ರ ಒಳಾರ್ಥ ಏನು, ಪತ್ರಿಜಿ ಅವ್ರಂದ್ರೆ ಏನು ಅಂತ ಕ್ಲಿಯರ್ ಆಗಿ ನನಗೆ ಅರ್ಥ ಆಯ್ತು ಇವತ್ತು. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ಬಂತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್, ನಂದಾ ಮೇಡಮ್ ತಮ್ಗೆ ಅವಕಾಶ. ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ಮೇಡಮ್ ಅದೇ ಕೇಳ್ತಾ ಇದ್ರೆ ರೋಮಾಂಚನ ಆಯ್ತು. ಅವ್ರದ್ದು ಹೇಳುದು ಪ್ರತಿಯೊಂದನ್ನ ಅನುಭವಿಸಿ ಹೇಳಿದ್ರಲ್ಲ, ನಾವು ಕಣ್ಣೆದ್ರಿಗೆ ಪತ್ರಿಜಿ ಅವ್ರ ಜೊತೆ ಇದ್ದೇವೆ ಅಂತ ಅನ್ನುವಂತ ಭಾವನೆ ಬಂತು ಮೇಡಮ್. ತುಂಬಾ ಅದ್ಭುತವಾಗಿ ಇತ್ತು ತಮ್ದು. ಅಂದ್ರೆ ನೀವು ತಮ್ಮಿಂದ ನಮಗೆ ಪತ್ರಿಜಿ ಅವರದು ಏನು ಇದು ಬಂತು, ಏನು ಅವ್ರದ್ದು ಎನರ್ಜಿ ನಮಗೂ ಬಂತಂತ ಕೇಳ್ತೇನೆ. ಇವತ್ತು ನಾನು ದಿನಾಲು ಡ್ಯೂಟಿಗೆ ಹೋಗ್ತಾ ಇದ್ದೆ. ಇವತ್ತು ನಮ್ಮಲ್ಲಿ ಬಣ್ಣ ಇದ್ದಿದ್ದಕ್ಕೆ ನಾ ಮನೆಯಲ್ಲಿದ್ದು ತಮ್ಮ ಕ್ಲಾಸಿಗೆ ಅಟೆಂಡ್ ಆಗುವಂತ ಅವಕಾಶ ಸಿಕ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಅವ್ರದ್ದು ನಾನು ಕೂಡ ಕೂಡಲ ಸಂಘದಲ್ಲಿ ನೋಡಿದ್ದೇನೆ. ಬೆಳಗ್ಗೆ 5 ಗಂಟೆಯಿಂದ ಯಾವ ಎನರ್ಜಿ ಇರ್ತಿತ್ತು, ರಾತ್ರಿ 9 ಗಂಟೆವರೆಗೂ ಅದೇ ಎನರ್ಜಿ ಇರ್ತಿತ್ತು ಮೇಡಮ್ ಅವ್ರದ್ದು. ಅಲ್ಲಿ ನೋಡಿದೇವೆ, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ. ಇದೇ ರೀತಿ ನೀವು ಬೆಳಗಿನ 5 ಗಂಟೆ ಕ್ಲಾಸಿಗೆ ಬರ್ರಿ ಮೇಡಮ್. ಅಲ್ಲಿ ನಾವು ತುಂಬಾ ಅಂದ್ರೆ ನಾನು ಈಗ ಕೆಲವರು ಸರ್ವಿಸ್ ಮಾಡೋರು ಬೆಳಗ್ಗೆ 5 ಗಂಟೆಗೆ ಇರ್ತಾರೆ ಮೇಡಮ್. ಮತ್ತೆ ಗಂಗಾವತಿಯಲ್ಲಿ ಇದ್ರೆ ಅಂತ ಹೇಳಿದ್ ಮೇಡಮ್. ನಾನು ಲಾಸ್ಟ್ ಟೈಮ್ ಗಂಗಾವತಿಗೆ ಬಂದಾಗ ತಮ್ಗೆ ಅಲ್ಲಿ ತಮ್ಮ ಪಿರಾಮಿಡ್ ನೋಡ್ಬೇಕಂತ ಇಚ್ಛೆ ಪಟ್ಟೆ. ಯಾಕಂದ್ರೆ ನಮ್ ಬ್ರದರ್ ಇರ್ತಾರ ಮೇಡಮ್ ಅಲ್ಲಿ ಗಂಗಾವತಿಯಲ್ಲಿ, ಅಗ್ರಿ ಯೂನಿವರ್ಸಿಟಿಯಲ್ಲಿ ಇರ್ತಾರ ಅವರು. ಅದಕ್ಕೆ ನೆಕ್ಸ್ಟ್ ಬಂದ್ ತಮ್ದು ಆಶೀರ್ವಾದ ತಗೊಂಡ್ ತಮ್ಮ ಎನರ್ಜಿನೂ ಕೂಡ ತಗೊಂಡ್ ಬರ್ತೇನೆ ಅಂತ ಹೇಳ್ತೀನಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ತಮ್ಮ ಫ್ಯಾಮಿಲಿ ಕೂಡ ನಾನು ನೋಡಿದೆ. ಯಾಕಂದ್ರೆ ಈಗ ಏನು ತಾವು ಹೇಳ್ತಾ ಇದ್ದಿರಲ್ಲ, ತಮ್ಮ ಮುಖದ ಇದು ಫುಲ್ ಫ್ಯಾಮಿಲಿಯಲ್ಲಿ ಕೂಡ ಅದೇ ಸೇವಾ ಭಾವನೆ ಇದ್ದದನ್ನ ನಾವು ಕಂಡಿದ್ದೇವೆ ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ದರ್ಶನ ಭಾಗ್ಯ ನಮಗ್ ಕೊಡ್ರಿ, ನಮ್ಮೂರಿಗೆ ಬಂದು ಪಿರಮಿಡ್ಗೆ ಸಂದರ್ಶನ ಮಾಡ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್ ತಮ್ಗೆ ಅವಕಾಶ, ಹಿರಿಯರು, ಇವರು ಕೂಡ ಟೀಚರ್. ಓ, ಧನ್ಯವಾದ ಮೇಡಮ್. ನಮಸ್ತೆ ಮೇಡಮ್. ನಾನ್ ಕೂಡ ಅದೇ ಸೈಡ್ ನವಳು. ಕೊಪ್ಪಳದಲ್ಲಿ ನಾನು 10 ವರ್ಷ ಸರ್ವಿಸ್ ಮಾಡಿದ್ದೀನಿ. ಓ, ಗಂಗಾವತಿಯಲ್ಲಿ ಕೂಡ ಮಾಡಿದ್ದೀನಿ, ನರಗುಂದ್ನಲ್ಲಿ ಮಾಡಿದ್ದೀನಿ, ಲಾಸ್ಟ್ ಕೊನೆಗೆ ಬೀದರ್ನಲ್ಲಿ ಕೂಡ ಮಾಡಿದ್ದೀನಿ. ಅದಾದ ನಂತರ ಗದಗ್ಲಿಂದ ರಿಟೈರ್ಡ್ ಆದೆ ನಾನು. ಓಕೆ ಮೇಡಮ್, ಸಂತೋಷ. ನಾವು ಇವತ್ತು ಹೇಳಿದ್ದು ಕೇಳಿ ನನಗೂ ಒಂಚೂರು ಭಾವೋದ್ವೇಗ ಆಯ್ತು, ಮೈ ಎಲ್ಲಾ ನಡಕ್ ಬಂತು. ಪತ್ರಿಜಿ ಗುರುಗಳಂತೂ ನಾವು ನೋಡಿಲ್ಲ, ಬರೀ ಅವ್ರನ್ನೆಲ್ಲ ಪ್ರಬೋಧನೆ ಕೇಳ್ತಿದ್ದೆ, ಓದ್ತಿದ್ದೆ. ಇವತ್ತು ತಾವು ತಮ್ಮ ರಿಯಲ್ ಹಿಸ್ಟ್ರಿ ಹೇಳಿದ್ರೆ ಅದನ್ನ ಕೇಳಿ ಬಹಳಷ್ಟು ಸಂತೋಷನೂ ಆಯ್ತು. ಒಂದ್ ರೀತಿಯಿಂದ ಹೇಗಪ್ಪ, ಹೇಗ್ ಮಾಡಿದ್ರಿ, ಹೇಗ್ ಜೀವನದ ಪಾರಾದ್ರಪ್ಪ ಇವರನ್ನ ಪತ್ರಿಜಿ ಗುರುಗಳೇ ಪಾರ್ ಮಾಡಿದ್ರು ಅಂತ ಮನ್ಸಿಗೆ ಅನಿಸ್ಬಿಡ್ತು. ಆಮೇಲೆ ತಾವು ಒಂದ್ ಸೆಂಟೆನ್ಸ್ ಹೇಳಿದ್ರಿ, ನ್ಯೂ ಕ್ರಿಯಾಲಿಟಿ, ಯುವರ್ ಓನ್ ಕ್ರಿಯಾಲಿಟಿ ಅಂತ ಹೇಳಿ. ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಏನೇ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಆತ್ಮದಲ್ಲಿ ಮೊದಲು ಬಂದಿರ್ಬೇಕು. ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಮ್ಮ ಸುಧಾ ಸಹೋದರಿಯರು ಹೇಳಿದ್ರು. ಅದು ನಿಜ, 100ಕ್ಕೂ 100 ಸತ್ಯ ಮೇಡಮ್. ಇವತ್ತು ನಿಜವಾಗೂ ಬಹಳ ಆಶ್ಚರ್ಯಕರವಾಯ್ತು, ಸಂತೋಷ ಕೂಡ ಆಯ್ತು. ನಿಮ್ಮನ್ನ ನೋಡ್ಬೇಕಂತ ನನ್ಗೆ ಬಹಳ ದಿವ್ಸಲಿಂದ ಇತ್ತು. ನಮ್ಮ ಗೀತಾ ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ರು, ನಿಮ್ ಸೈಡ್ನವ್ರ ಇದ್ದಾರಿ ಅವ್ರು ಅಂತ. ಆದ್ರೆ ನಿಮ್ಮನ್ನ ನೋಡಿದೀನಿ, ಆದ್ರೆ ನೀವ್ ಇದೇ ತರ ಇದ್ದೀರಿ ಅಂತ ನನಗ್ ಗೊತ್ತಾಗಿಲ್ಲ. ಇವತ್ತು ಪೂರ್ತಿ ನನ್ನ ಕಲ್ಪನೆಯಲ್ಲಿ ಏನಿತ್ತು 99% ನೀವ. ಅಂದ್ರೆ ನಾನು 1-2 ಸಲ ಗಂಗಾವತಿಗೆ ಅಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ ನಮ್ ಸೊಸೆ ಇರ್ತಾಳೆ, ಅಲ್ಲಿ ಸ್ವಲ್ಪ ಅವಾಗ ಬಂದಿದ್ದೆ ನಾನು. ಧನ್ಯವಾದ ಮೇಡಮ್, ತುಂಬಾ ಆಶ್ಚರ್ಯಕರ. ನೀವೇನು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ, ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ಸಂತೋಷ ಆಯ್ತು ನಿಜವಾಗ್ಲೂ. ಗೀತಾ ಅವ್ರು ಹೇಳಿದ್ರು, ಹೋದ್ ಸ್ಯಾಟರ್ಡೇನೆ ಇಡ್ಬೇಕು ಅನ್ಕೊಂಡಿದ್ರು ಅವ್ರು. ಆದ್ರೆ ಏನ್ ಹೇಳಿದ್ರು, ಅಮ್ಮ ಇವತ್ತು ಬಹಳ ಜನ ಎಲ್ಲಾರ 7, 8, 9 ಸಿದ್ದರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ, ಯಾರು ಇಲ್ಲ, ಇವತ್ತು ರಜಾ ಮಾಡ್ತೀನಿ. ಅಷ್ಟ ಮಾಡ್ಬೇಡ್ರಿ. ಯಾಕಂದ್ರೆ ಅಂಥವ್ರ ವಾಣಿಗಳನ್ನ ನಾವು ಕೇಳ್ಬೇಕಾದ್ರೆ ಸಾಕಷ್ಟು ಜನ ಇರ್ಬೇಕು. ಕನಿಷ್ಠ ಏನಿಲ್ಲ ಅಂದ್ರೆ ವೇದಿಕೆ ಮೇಲೆ 20 ಜನ ಆದ್ರೂ ಇರ್ಬೇಕಲ್ಲ. ಅಂದಾಗ ನಮ್ಗೆ ಹೇಳಿ ಕೂಡ ಹುರುಪು ಬರುತ್ತೆ. ಇಲ್ಲಾಂದ್ರೆ ಏನಾಗತ್ತ, ನೀರಸನ ಆಗತ್ತ. ಅದಕ್ ಬೇಡ ಅಂತ ಹೇಳಿದ್ದೆ ನಾನು ಕೂಡ. ಧನ್ಯವಾದ ಮೇಡಮ್, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ ತಮ್ಗೆ. ಧನ್ಯವಾದ, ಧನ್ಯವಾದ. ನಮಸ್ಕಾರ, ನಮಸ್ಕಾರ. ಎಸ್, ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್. ನಮಸ್ಕಾರ ಸರ್, ನಾನು ಸುಧಾ ಜೋಗಿ ಮಾತಾಡೋದು ಸರ್. ನಮ್ದು ನೆಟ್ ಖಾಲಿ ಐತೆ, ಅದಕ್ಕೆ ಇಲ್ಲಿ ಬಂದು ಮತ್ತೆ ನಾನು ಜಾಯ್ನ್ ಆದೆ ಸರ್. ಲಲಿತಾ ಮೇಡಮ್ ಅವ್ರಿಗೆ
ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನ ಇವತ್ತಿನ ಕ್ಲಾಸಿಗೆ. ನಿಜವಾಗ್ಲು ಮೇಡಮ್ ನಂದು ನೆಟ್ ಖಾಲಿಗಿದ್ದು ಓಡಿ ಬಂದೆ ನನ್ನ ಅಕ್ಕಾರ ಹತ್ರ. ಇಲ್ಲೇ ಅಕ್ಕಾರ ಮನಿ ಏನೋ ಇರೋದು ನಮ್ಮ ಮನಿ ಪಕ್ಕನ. ಓಡಿ ಬಂದು ನಾ ಇಲ್ಲಿ ಜಾಯ್ನ್ ಆದೆ. ನಿಜವಾಗ್ಲು ನೀವು ಪತ್ರಿಜಿ ಅವ್ರನ್ನ ನೀವು ಕಣ್ಣಾರೆ ನೋಡಿರ್ಲ. ನಾನು ಅದೇ ತರ ಲಾಸ್ಟ್ ಇದು ಅನ್ಬೋದು ಅವ್ರದ್ದು. ನಾವು ನೋಡಿದ್ದು ಸರ್ ಹೇಳಿದ್ರು ವೀಲ್ ಚೇರ್ ಮೇಲೆ ಕರ್ಕೊಂಡ್ ಬಂದು ಸ್ಟೇಜ್ ಮೇಲೆ ಕೂಡ್ಸಿದ್ರು ಅನ್ನೋದನ್ನ. ಅದೇ ಸಮಯಕ್ಕೆ ನಾವು ಅಲ್ಲಿದ್ವಿ ಸರ್, ನಾವೆಲ್ಲರೂ ಜೊತೆಯಾಗಿ ಹೋಗಿದ್ವಿ. ಅದೊಂದು ನಮಗೆ ಅವ್ರಿಗೆ ಪತ್ರಿಜಿ ಅವ್ರ ನನ್ನ ಕಣ್ಣಾರೆ ನೋಡಿದ್ದು ನನ್ನ ಕಣ್ ಮುಂದೆನೆ ಅವ್ರ ಸರ್ ಬಂದಂಗಾಯ್ತು, ಗುರುಜಿ ಬಂದಂಗಾಯ್ತು. ನೀವ್ ಹೇಳೋದೆಲ್ಲ ನಿಜವಾಗ್ಲು ನನಗೂ ಒಂಥರ ಮೈ ರೋಮಾಂಚನ ಇದ್ದಂಗ ನನಗೂ ಅನಿಸ್ತು. ನಾನು 1 ವರ್ಷದಿಂದ ನಮ್ಮ ಅಕ್ಕಾರ ಹೇಳ್ತಾ ಇದ್ರು ಈ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಕ, ಆದ್ರ ಆಗಿದ್ದಿಲ್ಲ ಮೇಡಮ್. ಇವಾಗ ನಾನು ಯಾವಾಗ ಸಿದ್ದರ ಬೆಟ್ಟದಿಂದ ಬಂದೆ ಅವತ್ತಿಂದ ಒಂದಿನಾನು ನಾನು ಕ್ಲಾಸ್ ತಪ್ಪಿ ಹೋದ್ರು ಇವತ್ತು ನನ್ನ ಕ್ಲಾಸ್ ತಪ್ಪಲ್ಲ ಅಂತ ನಾನು ಅದನ್ನ ವ್ಯಥೆ ಪಡ್ತೇನೆ ಹೊರತು ನಿಜವಾಗ್ಲು ನಿಮ್ ತರನ ನಾನು ಮಾಂಸಾಹಾರಿಯಾಗಿದ್ದೆ. ಇವತ್ತು ಈ ಸಭೆಯೊಳಗೆ ನಾ ಹೇಳ್ತೇನೆ, ನಾನಂತೂ ಪೂರ್ತಿ ಇನ್ಮೇಲೆ ಸಸ್ಯಾಹಾರಿ ಆಗ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡಿ ಮೇಡಮ್ ಹೆಂಗೆ ಮನಸ್ಸನ್ನ ಪರಿವರ್ತಿಸುತ್ತೆ ಅಂದ್ರೆ ದೃಢತೆ ಗಟ್ಟಿತನಕ್ಕೆ ಒಯ್ಯುತ್ತೆ ಪತ್ರಿಜಿಯವರ ವಾಣಿ ಅಂತಕ್ಕಂಥದ್ದು ನಾವು ನಿಜವಾಗ್ಲೂ ಕೂಡ ಸ್ಮರಿಸ್ತಕ್ಕಂಥದ್ದು. ಎಸ್ ಧ್ಯಾನ ಬಂಧುಗಳು, ಯಾರಾದ್ರೂ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು ನಿನ್ನೆಯ ಲಿಂಕ್ ಗಳನ್ನ ನಾವು ಇವತ್ತು ಶೇರ್ ಮಾಡ್ಲಿಕ್ಕೆ, ಲೈಕ್ ಕೊಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ವಿ, ಮಾಡ್ಕೊಳ್ಳಿ. ಶಿವರತ್ನಾರ ಎಸ್ ಶಿವರತ್ನ 14 ವೆಲ್ಕಮ್, ಮಾತಾಡಿ. ಸರ್, ನಾನು ಹೊಸಬ್ಳು ಈಗ ಗ್ರೂಪ್ಗೆ, ಆದ್ರೂ ಪತ್ರಿಜಿಯವ್ರನ್ನ ನೋಡ್ಲಿಲ್ಲ. ಈ ಸ್ಟೋರಿ ಕೇಳಿದ್ಮೇಲೆ ಅಟ್ಲೀಸ್ಟ್ ಅವ್ರ ಜೊತೆ ಇದ್ದವ್ರನ್ನಾದ್ರೂ ನೋಡೋದಿಕ್ಕೆ ನನ್ಗೆ ಅವಕಾಶ ಸಿಕ್ತಲ್ವಾ, ಅವ್ರ ಜೊತೆ ಮಾತಾಡೋರ್ ಜೊತೆಲಿ ನಾವು ಕೇಳಿಸ್ಕೊಳ್ಳೋದಿಕ್ ಅವಕಾಶ ಸಿಕ್ತಲ್ವಾ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಂಜುಳಾ SN ವೆಲ್ಕಮ್ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ಪತ್ರಿಜಿ ಅವರ ಸಂದೇಶನೂ ಚೆನ್ನಾಗಿತ್ತು. ನಾವು ಸ್ವಲ್ಪ ದಿನದಲ್ಲಿ ಪತ್ರಿಜಿ ಅವ್ರು ಇದ್ರು, ಆದ್ರೆ ಇರೂರಿ ನಮಗೆ ಬರೋ ಅದೃಷ್ಟ ಸಿಕ್ಲಿಲ್ಲ, ನೋಡೋ ಅದೃಷ್ಟ. ಆಮೇಲೆ ಧ್ಯಾನಕ್ಕೆ ಬಂದ್ವಿ ನಾವು ಯೂಟ್ಯೂಬ್ ಮೂಲಕ. ತುಂಬು ಹೃದಯದ ಧನ್ಯವಾದ ಮೇಡಮ್. ಎಲ್ಲರೂ ಹೇಳ್ತಾ ಇದ್ರೆ ನಾವೂನು ಒಂದ್ ಸ್ವಲ್ಪ ಹೋಗ್ ಬರ್ಬೋದಿತ್ತಲ್ಲ, ಹತ್ರಕ್ ಹೋಗ್ಬೋದಿತ್ತಲ್ಲ ಅನ್ನೋ ಮನೋಭಾವನೆ ಬಹಳ ಬಂತು. ಅಯ್ಯೋ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂತ ಇವಾಗ ಅನಿಸ್ತಾ ಇದೆ. ಆದ್ರೆ ನಿಮ್ ಮೂಲಕ ನಿಜವಾಗ್ಲೂ ಮಿಸ್ ಏನಾಗಿಲ್ಲ, ತುಂಬಾ ಮತ್ತೆ ಸಿಕ್ಕಿದೆ ಅಂತ ಬಹಳ ಭಾವಿಸ್ತಾ ಇದ್ದೀನಿ. ತುಂಬು ಹೃದಯದ ಧನ್ಯವಾದ ಮೇಡಮ್. ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಅವ್ರನ್ನ ನೋಡಿಲ್ಲ ಅನ್ನೋ ಒಂದು ಬೇಜಾರಾಗ್ಲಿ ಆತಂಕ ಆಗ್ಲಿ ಬೇಡ. ಯಾಕಂದ್ರೆ ನಾವು ಕೂಡ ರಮಣ ಮಹರ್ಷಿಗಳನ್ನ ನೋಡಿಲ್ಲ, ಶಿರ್ಡಿ ಸಾಯಿಬಾಬಾ ಅವ್ರನ್ನ ನೋಡಿಲ್ಲ. ನಾವ್ ಅನ್ಕೊಂತ ಇದ್ವಿ, ನಾನು ಬೇರೆ ಯಾರ್ದೋ ಮನೆ ಒಳಗಡೆ ಸಾಯಿಬಾಬಾ ಜೊತೆಗೆ ಛತ್ರಿ ಹಿಡ್ಕೊಂಡು ಫೋಟೋ ನಿಂತಿದ್ ಫೋಟೋ ಇರುತ್ತೆ ನೋಡ್ರಿ, ಹಳೇದೊಂದು ಚಿಕ್ಕದ ಬ್ಲಾಕ್ ಅಂಡ್ ವೈಟ್. ನಾನ್ ಅನ್ಕೊಂತೀವಿ ಎಷ್ಟು ಪುಣ್ಯವಂತರಪ್ಪ ಇವ್ರು, ಸಾಯಿಬಾಬಾ ಜೊತೆ ನಿಂತಾರಂತ. ಮತ್ ನಾನು ಪತ್ರಿ ಸರ್ ಪ್ರತಿ ಒಂದು ಫಂಕ್ಷನ್ ಯಾಕೋ ಬರ್ತಿತ್ತು ನನ್ನ ಬಾಯಿಂದ ಪದೇ ಆ ದಿನ ಬಂದೇ ಬರುತ್ತಾ ಅಂತ ಹೇಳ್ತಿದ್ದೆ. ಮುಂದೆ ನಮ್ಮ ಮಕ್ಕಳು ಮರಿಮೊಮ್ಮಕ್ಕಳು ನೋಡ್ಬೇಕಾದ್ರೆ, ಅಬ್ಬಾ ಪತ್ರಿಜಿಯವ್ರು ನಮ್ಮನೆಗ್ ಬಂದಿದ್ರಂತೆ, ನಮ್ಮ ಅಜ್ಜಿ ತಾತನ ಜೊತೆಗೆ ಫೋಟೋ ಇದಾವ, ಮನೆಯೊಳಗ್ ಬಂದಿದ್ ಫೋಟೋ ಅದಾವ ಅಂತ ನಮ್ಮ ಮರಿಮೊಮ್ಮಕ್ಕಳು ಮಾತಾಡ್ತಾರಂತ ನಾ ಹೇಳ್ತಾನೆ ಇದ್ದೆ. ಅದು ಸತ್ಯ ಮೇಡಮ್. ನಾವು ಯಾರನ್ನು ನೋಡಿಲ್ಲ, ನೀವು ನೋಡಿಲ್ಲ ಅಂತ ನೀವು ಇದಾಗೋ ಆತಂಕ ಪಡ್ಬೇಡ್ರಿ, ಚಿಂತೆನೂ ಮಾಡ್ಬೇಡ್ರಿ. ಅವಾಗ್ಲೇ ಜಸ್ಟ್ ಬಂದು 3 ತಿಂಗಳಾಗಿತ್ತು ನಾನು ಧ್ಯಾನಕ್ಕೆ ಬಂದು. ಯೂಟ್ಯೂಬ್ ಮೂಲಕ ಬಂದಿದ್ ನಾನು. ಅದೇನು ಜಸ್ಟ್ ಬಂದಿದ್ವಿ. ಅವಾಗ ಸ್ವಲ್ಪ ಅವರು ಇದಾದಾಗ ನಮಗೆ ಒಂದ್ ಸ್ವಲ್ಪ ನೋವು ಅನ್ನಿಸ್ತಾ, ಅಯ್ಯೋ ಹತ್ರಕ್ಕೆ ಒಂದಿನಕ್ಕೂ ಹೋಗ್ಲಿಲ್ಲಲ್ಲ ಅನ್ನೋದು ಗಿಲ್ಟ್ ಇತ್ತು. ಇವತ್ತು ಒಂದ್ ಸ್ವಲ್ಪ ವಾಸಿ. ಥ್ಯಾಂಕ್ ಯು. ಇಲ್ಲ ಮೇಡಮ್, ಒಬ್ಬ ಶಿಷ್ಯ ತಯಾರಾಗೋ ತನಕ ಗುರು ಅಪಿಯರ್ ಆಗಲ್ಲಂತೆ. ಯಾವಾಗ ಒಂದು ಶಿಷ್ಯ ಸಂಪೂರ್ಣ ತಯಾರಾಗ್ತಾನೋ ಗುರು ಡಿಸಪಿಯರ್ ಆಗ್ತಾರಂತೆ. ಹಂಗೆ ಎಲ್ಲಾ ಶಿಷ್ಯರನ್ನ, ಎಲ್ಲಾ ಮಾಸ್ಟರ್ಗಳನ್ನ ತಯಾರು ಮಾಡಿ ಅವರು ಡಿಸಪಿಯರ್ ಆಯ್ತಾ ಎನರ್ಜಿ ಅಷ್ಟೇ. ಹೌದು, ಅದ್ರ ಎನರ್ಜಿ ಅವಾಗ ಅಷ್ಟೇ. ಅವತ್ತಿನ ದಿನ ಬಹಳ ದುಃಖ ಅನ್ಸಿತ್ತು, ಅಯ್ಯೋ ಏನೋ ಕಳ್ಕೊಂಡ್ವಲ್ಲ ಅಂತ. ಆಮೇಲೆ ಧ್ಯಾನ ಮಾಡ್ತಾ ಸರಿ ಆಯ್ತು. ಇವತ್ ನೀವ್ ಹೇಳಿದ್ ನೋಡಿ. ಮಂಜುಳಾ ಮೇಡಮ್. ಎಸ್ ನಾರಾಯಣ್ ನಾಯಕ್ ಅವ್ರೆ, ಗೀತಮ್ಮರ ನಾರಾಯಣ್ ನಾಯಕ್ ಸರ್ ಮಾತಾಡಿ. ಸರ್, ನಾನೇ ಒಂದ್ ಮಾಹಿತಿ ಕೊಡ್ಬೇಕಿತ್ತು ಮೇಡಮ್ಗೆ. ಲಲಿತಾ ನಾರಾಯಣ್ ಮೇಡಮ್ ಹಲವಾರು ಪುಸ್ತಕಗಳು ಯಾರಿಗೆ ಅವಶ್ಯ ಇದೆಯೋ ಮಾಸ್ಟರ್ಸ್ಗೆ
ಮೇಡಮ್ ನಂಬರ್ಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಅಡ್ರೆಸ್ ಅನ್ನು ಕೊಟ್ರೆ ಆ ಪುಸ್ತಕವನ್ನ ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಮೇಡಮ್ ಮತ್ತೆ ಇನ್ನೊಂದು ವರ್ಷಕ್ಕೆ 500 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ ಧ್ಯಾನಕಸ್ತರ ಪುಸ್ತಕ ಸಹ ಪ್ರತಿಯೊಬ್ಬ ಧ್ಯಾನಿಗಳು ಆಧಾರ ಮನೆಯಲ್ಲಿ ಇರ್ಬೇಕು. ಆ ಮಾಹಿತಿನೂ ಸಹ ಕೊಡ್ಲಿಕ್ಕೋಸ್ಕರ ನಾನು ಮತ್ತೆ ನಿಮಗೆ ಮತ್ತೆ ಹ್ಯಾಂಡ್ ರೈಸ್ ಮಾಡಿದೆ. ಧ್ಯಾನ ತಾಂಬೂಲ ಪುಸ್ತಕ ಆಗ್ಬೋದು, ಅನೇಕ ಪುಸ್ತಕಗಳನ್ನು ಮೇಡಮ್ ನಮ್ಗೆಲ್ಲರಿಗೂ ಕೊಡ್ತಾ ಮಾಡ್ತಿದ್ದಾರೆ. ಹಂಗಾಗಿ ಇದೊಂದು ಮಾಹಿತಿ ಎಲ್ರಿಗೂ ತಿಳಿದಿರ್ಲಿ ಅಂತಂದೇಳಿ ನಾನು ಮತ್ತೆ ಹ್ಯಾಂಡ್ ರೈಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಂಗೆ ಅವಕಾಶ ಕೊಟ್ಟಿದ್ದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಕೊನೆಯ ಇದಕ್ಕೆ ಬಂದಿದ್ದೀವಿ. ಗೀತಾ ಶಿವಪುತ್ರ ಮೇಡಮ್, ಕೊನೆಯದಾಗಿ ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪತ್ರಿಜಿ ಅವ್ರ ಬಗ್ಗೆ ನಾವು ನೋಡಿರ್ಲಿಲ್ಲ, ನಿಮ್ಮಿಂದ ಕೇಳಿ ಪತ್ರಿಜಿ ವಾಣಿ ಕೇಳಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಥ್ಯಾಂಕ್ ಯು ಗೀತಾ ಮೇಡಮ್. ಧ್ಯಾನ ತಾಂಬೂಲ ಅಂತ ಬುಕ್ ಬೇಕಿತ್ತು ಮೇಡಮ್. ಅದು ಹೌದಾ ಮೇಡಮ್? ಅದನ್ನ ರಜಿತಾ ಅಂತ ಅವ್ರ ನಂಬರ್ನ ಕಳಿಸ್ತೀನಿ ಗೀತಾ ಮೇಡಮ್ ಅವ್ರಿಗೆ, ಅವ್ರ ಕಡೆಯಿಂದ ತರಿಸ್ಕೊಡ್ರಿ. ನನ್ನ ಹತ್ರ ಧ್ಯಾನ ಅಂತಕ್ಕಂಥದ್ದು ನಾನು ಟ್ರಾನ್ಸ್ಲೇಟ್ ಮಾಡಿದ ಚಿಕ್ಕ ಪುಸ್ತಕ ಇದೆ ಮೇಡಮ್. ಅಂದ್ರೆ ಕೇಶವರಾಜ್ ಧ್ಯಾನಂ ಅಂದರ್ಕಿ ಅವಸರಂ ಅಂತಕ್ಕಂಥ ಪುಸ್ತಕ ಅದು. ಸುಮಾರು ನೀವು 10 ಮಾತಾಡೋ ಬದಲು 1 ಪುಸ್ತಕ ಕೊಟ್ರೆ ಸಾಕು, ಅಷ್ಟು ಇನ್ಫಾರ್ಮೇಶನ್ ಇದೆ ಮೇಡಮ್ ಅದ್ರೊಳಗಡೆ. ಓಕೆ ಮೇಡಮ್. ಓಕೆ, ಧ್ಯಾನ ಪ್ರಚಾರಕ್ಕೆ ಬಹಳ ಹೇಳಿ ಮಾಡಿಸಿದ ಪುಸ್ತಕ ಅದು. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಲಲಿತಾ ನಾರಾಯಣ್ ಮೇಡಮ್ ತಮ್ಮ ಒಂದು ಪಿರಮಿಡ್ ಅನ್ನ ಶೋ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದಾರೆ ನಮ್ಮ ಜ್ಞಾನಾರ್ಥಿಗಳು. ನನ್ನ ಹಿಂದೆ ಕಾಣ್ತಾ ಇದೆ ನೋಡ್ರಿ, ನನ್ನ ಸ್ಕ್ರೀನ್ ಬ್ಯಾಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣುತ್ತಲ್ಲ ಮೇಡಮ್, ಅದೇ ನನ್ನ ಪಿರಮಿಡ್. ಏನ್ ಸೈಜ್ ಇದೆ ಮೇಡಮ್ ಅದು? 21x21 ಸರ್. ವಾವ್, ಅದ್ರ ಕೆಳಗಡೆನ ನೀವು ವಾಸ ಇರೋದು ಮೇಡಮ್? ಹ್ಞೂ ಸರ್, ನಮ್ದು 3 ಅಂತಸ್ತಿನ ಮನೆ ಸರ್. ಈಗ ಅದು ಸೇರಿ 4 ಅಂತಸ್ತು. ಕೆಳಗಡೆ ಗ್ರೌಂಡ್ ಫ್ಲೋರ್ ಹಾಸ್ಪಿಟಲ್, ಮಗ ENT ಸರ್ಜನ್. 25 ಡೇಸ್ ಬ್ಯಾಗ್ ಮೊಮ್ಮಗಳು ಕೂಡ ಬಂದ್ಲು ನಮ್ಗೆ. ಮನೇಲಿ ಇದ್ದಾಳೆ ಮೊಮ್ಮಗಳು, ಮಗನ್ ಮಗಳು. ಆಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅಡಿಗೆ ಮನೆ, ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಗೆಸ್ಟ್ ರೂಮು, ಮಗನ್ ರೂಮ್ ಇರುತ್ತಾ. ಅದ್ರ ಮೇಲೆ ಪಿರಮಿಡ್ ಮತ್ತೆ ಗೆಸ್ಟ್ ರೂಮು. ನಾಳೆ ಹಾಲಿಡೇಸ್ ಅಲ್ಲಿ ಒಂದು 3 ಡೇಸ್ ವರ್ಕ್ಶಾಪ್ ತರ ಮಾಡ್ಬೇಕು ರೆಸಿಡೆನ್ಶಿಯಲ್ ಅಂತ ಅನ್ಕೊಂಡಿದ್ದೀನಿ ಸರ್. ಅದಕ್ಕೆ ಗೀತಾ ಮೇಡಮ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಿವ್ಯ ಚೇತನದ ಆಗಮನ ಆಗಿದೆ ಅಂತ ನಾವು ಭಾವಿಸಬಹುದು ಮೇಡಮ್. ಥ್ಯಾಂಕ್ ಯು ಸರ್, ನಿಜವಾಗಿ ಸರ್. ಅದು ನೋಡ್ರಿ ಸರ್, ನನ್ ಹೆಂಗಂದ್ರೆ ಒಂದು ಇನ್ಸಿಡೆಂಟ್ ಲಾಸ್ಟ್ 2024 ಒಳಗಡೆ ನಾನು ಕೂಡಲ ಸಂಗಮದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ನಾನು ನಿರ್ವಹಣೆ ಮಾಡ್ತೀನಿ ಅಂತ ನನಗೆ ನಿರ್ವಹಣೆ ಮಾಡ್ತೀನಿ ಗೊತ್ತಿಲ್ಲ ಸರ್. ಆಯೋಜಕಿ ಮತ್ತೆ ನಿರ್ವಾಹಕಿ ನಾನು. ಧ್ಯಾನ ಮಾಚಕರ್ಗೆ ಹೋದಾಗ ಅಷ್ಟು ದೊಡ್ಡ ಭವ್ಯವಾದ ಸ್ಟೇಜ್ ಕೆಳಗಡೆ ನಿಂತ್ಕೊಂಡು ನಾನು ಯಾವಾಗಿಂತ ಸ್ಟೇಜ್ ಮೇಲೆ ಹತ್ತಿ ಅಂತ ಮಾತಾಡ್ತೀನ ಅಂತ ಅನ್ಕೊಂಡಿದ್ದೆ ಒಂದ್ಸಲ. ಜಸ್ಟ್ ಪತ್ರಿ ಸರ್ ಹೇಳಿದ್ರು, 1 ಸಲ ಹತ್ತಿ ಮಾತಾಡೋದಲ್ಲ, ಇಡೀ ಸ್ಟೇಜೇ ನಿಂದಂತ 3.5 ದಿನಗಳ ಕಾಲ 2 ವರ್ಷ ಒಂದ್ಸಲ ಮಾಡಿದ. ನೆಕ್ಸ್ಟ್ ನೋಡ್ರಿ, ಜನವರಿ 29ಕ್ಕೆ ಕಾರ್ಯಕ್ರಮ ಮುಗೀತಲ್ಲಿ. ಕರೆಕ್ಟ್ 1 ತಿಂಗಳಿಗೆ ಮಗನ್ ಮದುವೆ ಮಾಡಿದೆ ಬಂದು. 1 ತಿಂಗಳಲ್ಲಿ ಮಗನ್ ಮದುವೆ ಮಾಡ್ಬೇಕಾದ್ರೆ. ಆಮೇಲೆ ಜನವರಿ 19ಕ್ಕೆ ನಾನು ಪ್ರೋಗ್ರಾಮ್ ಮಾಡಿದೆ ಈ ಸಲ. ಫೆಬ್ರವರಿ 19ಕ್ಕೆ ಮೊಮ್ಮಗಳು ಬಂದ್ಲು. ಎಷ್ಟು ಆ ಕಾರ್ಯಕ್ರಮಕ್ಕೂ ಇದಕ್ಕೂ ಎಷ್ಟು ರಿಲೇಟೆಡ್ ಐತೆ ಅಂದ್ರೆ ನಿಜವಾಗ್ಲೂ ಅದು ಗಾಡ್ ಗಿಫ್ಟ್ ರೀ ಅದು. ಯಾಕಂದ್ರೆ ಸಾಮಾನ್ಯ ಅಲ್ಲ. ಕರೆಕ್ಟ್ ಆದ 1 ತಿಂಗಳ, ಇದಾದ 1 ತಿಂಗಳ. ನಿಜ ಮೇಡಮ್, ಅನುಭವದ ಮಾತು. ನಾನು ಕೂಡ ದೊಡ್ಡ ವೇದಿಕೆಯಲ್ಲಿ ಮಾತಾಡ್ಬೇಕಂತ ಅನ್ಕೊಳ್ತಿದ್ದೆ. ಅವತ್ತು ಕೂಡಲ ಸಂಗಮದಲ್ಲಿ ಅಂತ ಒಂದು ಶರಣರ ವೇದಿಕೆ ನನಗೆ ದೊರಕಿಸಿಕೊಡ್ತು ಈ ಒಂದು ಮಾವತಾರ್ ಫೌಂಡೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಮ್ಮೆಯಿಂದ. ಥ್ಯಾಂಕ್ ಯು. ಯಾಕ ನಮ್ಮ ಹಿರಿಯ ಟೀಚರ್ ಮತ್ತೆ ಬಂದಿದ್ದಾರೆ. ಹೇಳಿ ಉಮಾ ಕುಲಕರ್ಣಿ ಮೇಡಮ್. ಸರ್, ಅವ್ರ ನಂಬರ್ ಹಾಕೊಡ್ರಿ, ಅವ್ರ ನಂಬರ್ ಕೊಡು ಅಂತ ಹೇಳ್ರಿ. ನಂದ ಮೇಡಮ್? ಹೌದ್ ಮೇಡಮ್, ಹೇಳಿ, ಬರ್ಕೊಳ್ತೀನಿ. 94490 94490 300 76 76. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಮೇಡಮ್, ತಮ್ಮ ಹತ್ರ ಪತ್ರಿಜಿಯವರ ಪ್ರಬೋಧನೆಗಳಂತ ಪುಸ್ತಕ ಇದೆಯಲ್ಲ, ಅದು ಸಿಗ್ತದಾ ಮೇಡಮ್? ಪತ್ರಿಜಿ ಪ್ರಬೋಧನೆಗಳು ಅದು 1 ಪುಸ್ತಕ ಮಾತ್ರ ಐತೆ ಮೇಡಮ್. ಸದ್ಯಕ್ಕೆ ತರಿಸ್ಕೊಂಡಿಲ್ಲ ನಾನು. ನನ್ನ ಹತ್ರ ಬುಕ್ ಇರ್ತಕ್ಕಂಥ ಲಿಸ್ಟ್ಗಳು ಸುಮಾರು ಬುಕ್ಸ್ ಇದಾವೆ ಮೇಡಮ್. ನಾನು ಅದನ್ನ ಗೀತಾ ಮೇಡಮ್ ಅವ್ರಿಗೆ ಕಳಿಸ್ತೀನಿ ಮೇಡಮ್. ಅಲ್ಲ, ನಾನು ಅಡ್ರೆಸ್ ಕೊಡ್ತೀನಿ. ನಾನು ಇರೋದೀಗ ಧಾರವಾಡನಲ್ಲಿ ಮೇಡಮ್. ಹೌದ್ರಾ? ಆಯ್ತು ಮೇಡಮ್, ಕಳಿಸಿ. ನಾನು ಅಡ್ರೆಸ್ ಕಳಿಸ್ತೀನಿ. ಹಾ, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮೋಸ್ಟ್ಲಿ ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಎಸ್ ರೇವತಿ ಮೇಡಮ್, ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳಿಸಬಹುದು. ತಮಗೆ ಕೊನೆಯ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುಶಃ
ಇಂದಿನ ಈ ಕಾರ್ಯಕ್ರಮದಲ್ಲಿ ಸೂಕ್ತ ನಮ್ಮ ಅತಿಥಿ ಉಪನ್ಯಾಸವನ್ನ ಕೇಳಿದ್ದೇವೆ. ಜೊತೆಗೆ ತಾವು ಸಣ್ಣೇಗೌಡರು ಹೇಳಿದ ಹಾಗೆ ಮಲ್ಲಿಗೆ ಹೂವಿನೊಂದಿಗೆ ಬಾಳೆನಾರು ಸಹ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳ್ತಕ್ಕಂಥ ಒಂದು ಅನುಭವ ಹೆಚ್ಚಿನ ಧ್ಯಾನ ಬಂಧುಗಳಿಗೆ ಆಗಿದೆ. ನಿಜವಾಗ್ಲೂ ನಾವೆಲ್ಲರೂ ಸಹ ಧನ್ಯರು ಮೇಡಮ್. ಇಂಥ ಕಾರ್ಯಕ್ರಮ ನಾನು ಆಗ್ಲೇ ವಿನಂತಿ ಮಾಡ್ಕೊಂಡೆ, ಮುಂದೆನೂ ತಾವು ಈ ವೇದಿಕೆಗೆ ಬರಬೇಕು ಅಂತ ಹೇಳ್ಕೊಂಡು. ಸೊ ತಮಗೆ ಧನ್ಯವಾದಗಳು 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 ಮೇಡಮ್. ಜೊತೆಗೆ ಒಂದು ಧ್ಯಾನ ಬಹಳ ಅದ್ಭುತವಾಗಿ ನಡೆಯಿತು. ಇದನ್ನ ನಡೆಸ್ಕೊಟ್ಟಂತಹ ನಮ್ಮ ಸಣ್ಣೇಗೌಡರು ಸರ್ಗೆ ಸಹ ನನ್ನ ಧನ್ಯವಾದಗಳು. ಈ ಒಂದು ಧ್ಯಾನಕ್ಕೆ ನಮ್ಮ ಮಹಾವತಾರ ಸಂಸ್ಥೆಯಿಂದ ಒಳ್ಳೆಯ ಒಂದು ಸಂಗೀತವನ್ನ ನೀಡಿ ನಮಗೆ ಸದಾ ಪ್ರೋತ್ಸಾಹಿಸತಕ್ಕಂತಹ ನಮ್ಮ ಮಹಾವತಾರ ಸಂಸ್ಥೆಯ ಸಿಬ್ಬಂದಿಯವರಿಗೆ ಸಹ ಧನ್ಯವಾದಗಳು. ಜೊತೆಗೆ ನಮ್ಮ ಮಹಾವತಾರ ಸಂಸ್ಥೆಯ ಗುರುಗಳಾದ ರಂಗನಾಥ್ ಗುರುಗಳಿಗೆ ಹಾಗೂ ಯೋಗ ಗುರುಗಳಾದ ನಾಗರಾಜ್ ಗುರುಗಳನ್ನು ಸಹ ನಾವು ನೆನೆಸ್ಕೊಂಡು ಅವರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದ ಧನ್ಯವಾದ ಧನ್ಯವಾದ.